ಸಾಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ತುಂಬಾ ಈ IT ಕ್ಷೇತ್ರದಲ್ಲಿರುವಂತ ಎಷ್ಟೋ ಜನರಿಗೆ ಮತ್ತೆ ತಿರುಗಿ ಊರಿಗೆ ಹೋಗ್ಬೇಕು ಅಂತ ಅನ್ಸಿ ಊರಿಗೆ ಹೋಗಿ ಸ್ವಲ್ಪ ಕೃಷಿ ಮಾಡ್ಬೇಕು ಅಂತ ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತರು ಅವ್ರು ಯಾವಾಗ್ಲೂ ಕೇಳೋರು, ರೇಣಿ ಅವರೇ ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಕೇಳಿದ್ರು. ಆಯ್ತು ಅಂದ್ರೆ ಯಾಕೆ ಅಂತ ಯಾಕೆ ಸರ್ ನಿಮ್ಮ ಬಿಡುಗಡೆ ಆಯ್ತಲ್ಲ ಸರ್, ಈಗ ಏನ್ ಅನಿಸ್ತಾ ಇದೆ ಅಂತ ಕೇಳ್ತಾರೆ. ಆಗ ರಾಜ್ಕುಮಾರ್ ಹೇಳ್ತಾರೆ, ನನ್ನ ಬಿಡುಗಡೆ ಆಯ್ತಪ್ಪ, ಅವನು ಬಿಡುಗಡೆ ಯಾವಾಗ ಅಂತ ಕೇಳ್ತಾರೆ. ಅವರ ಸಿನಿಮಾಗಳ ಕೆಲವು ಡೈಲಾಗ್ಗಳನ್ನ ತಗೊಂಡಾಗ್ಲೂ ಎಷ್ಟು ಆಳವಾಗಿದೆಯಲ್ಲ ಇದು ಅಂತ ಅನ್ಸುತ್ತೆ. ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಬಸವಣ್ಣ ಅವ್ರು ಹೇಳಿದ್ದಾರೆ. ನಮ್ಮಲ್ಲಿರೋ ಹಣ ಪಂಚಾಮೃತದ ಹಾಳಾಗ್ಬೇಕಲ್ವೇ? ಅವರಿಗೆ ಓದುವ ಚಟ ಇತ್ತು, ಸಿಕ್ಕಾಪಟ್ಟೆ ಕಾದಂಬರಿಗಳನ್ನು ಓದಿದ್ರು, ತುಂಬಾ ದೊಡ್ಡ ಓದುಗಿ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಆಗಾಗ ಕಾಣ್ತಾ ಇರುವ ಒಂದು ಹೆಣ್ಣು ಕುದುರೆ ಮರಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ. ಅದು ಇದ್ರೊಳಗಿದೆಯೇನೋ ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಎಲ್ಲಿ ಮತ್ತೆ ಕೇಳ್ತದಲ್ಲ, ಅಲ್ಲಾಡಿಸಿದ್ರೆ ಹ್ಯಾಕ್ ಕೇಳುತ್ತೆ? ಇದಕ್ಕೆ ಜೀವ ಕೊಡ್ಬೇಕು, ಜೀವ. ಇದರಲ್ಲಿ ಹಾಕಿದ್ರೆ ಹಾಡ್ ಬರುತ್ತೆ, ಕೇಳ್ಬಹುದು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಮೊದಲನೇ ಪಿಕ್ಚರ್ಗೆ ಬರ್ತಾರೆ ಬೇಡಕರ 53ಗೆ, ಒಂದು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕ್ತಾರೆ. ಕ್ರಮೇಣ ಡಾಕ್ಟರೇಟ್ ತಗೋತಾರೆ, ದಾದಾ ಸಾಹೇಬ್ ತಗೋತಾರೆ, ಅವತ್ತು ಅದೇ ಪಂಚೆ ಶರ್ಟ್ ಹಾಕತ್ತಾರೆ. ಕೊನೆಯಲ್ಲಿ ಪ್ರಾಣ ಬಿಡ್ತಾರೆ, ಅವತ್ತು ಅದೇ ಪಂಚೆ ಶರ್ಟ್ ಹಾಕ್ತಾರೆ. ಲುಕ್ ಇಸ್, ಅವ್ರು ಚೇಂಜೇ ಹಾಕೊಳ್ಳಿಲ್ಲ. ರಾಜ್ಕುಮಾರ್ ಆದ್ರೂ ಮುಖವಾಡ ಮಾತ್ರ ಮುತ್ತರಾಜ್ದೇ ಹಾಕೊಂಡಿರ್ತಾರೆ ಅವರು. ಇದು ಅಪ್ಪಾಜಿ. ಇವತ್ತಲ್ಲ ನಾಳೆ ನ್ಯಾಯದ ಕಡೆ ಓಡ್ ಬಂದು ಗತಿ ಹೀಗಾಗೋಯ್ತಲ್ಲ ಅಂತ ನೀನು ಗೋಳಾಡೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಭದ್ರ ಅಲ್ಲ. ನಮ್ಮ ಕರ್ನಾಟಕ ರಾಜ್ಯ ಅಂದ್ರೆ ಕರ್ನಾಟಕದ ಸಂಸ್ಥಾನ ಏಕೀಕರಣ ಆದದ್ದು ಮತ್ತು ರಾಜ್ಕುಮಾರ್ನ ಬೇಡರ ಕಣ್ಣಪ್ಪ ಬಂದಿದ್ದು ಆಲ್ಮೋಸ್ಟ್ ಒಂದೇ ಟೈಮ್. ಹೌದೇ? ಅವ್ರಿಗೆ ಫೈಟಿಂಗ್ ಬಗ್ಗೆ ಬಹಳ ಆಸೆ. ಈ ತರದ ವ್ಯಕ್ತಿ ಅವ್ನು ಮಗು ತರ ಅವರು. ಯಾವಾಗ್ಲೂ ವಿಡಿಯೋ ಕ್ಯಾಸೆಟ್ಸ್ ನನಗೆ ತಂದು ಫಸ್ಟ್ ನಾವು ಒಂದು ಅರ್ಧ ಗಂಟೆಲಿ ಫಾರ್ವರ್ಡ್ ಮಾಡ್ಕೊಂಡೆಲ್ಲ ನೋಡಿ ಎಲ್ಲೆಲ್ಲಿ ಏನೇನು ಚೆನ್ನಾಗಿದೆ ಅಂತ ನೋಡಿ ಆಮೇಲೆ ಅಪ್ಪಾಜಿ ಅವ್ರನ್ನ ಕೂರ್ಸ್ಕೊಂಡು. ರಾಜ್ಕುಮಾರ್ ಅವರ ಚಿತ್ರಗಳು ಮಸ್ಟ್ ಸಿ. ನಿಮ್ಮ ಮನಸ್ಸಿಗೆ ಬರುವಂತಹ ಒಂದಿಷ್ಟು ಚಿತ್ರಗಳು ಯಾವುದು? ETVಗೋಸ್ಕರ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಸೀರೀಸ್ ಮಾಡಿದೆ ಅಂತ ಅಂದ್ರಿ. ಒಂಥರ ಅಸೂಯೆ ಆಗತ್ತೆ. ಯಾಕೆಂತಂದ್ರೆ ಆ ಕಾಲದ ಎಷ್ಟೋ ಜನ ಇಲ್ಲ. ನೀವು ಅಂಥವ್ರನ್ನೆಲ್ಲ ಭೇಟಿ ಮಾಡಿ ಅವರ ಜೊತೆಗೆ ಅವರ ಜೀವನ ಜೊತೆಗೆ ರಾಜ್ಕುಮಾರ್ ಅವ್ರದ್ದು ಒಡನಾಟ ಇದೆಲ್ಲದ್ರ ಬಗ್ಗೆ ಮಾತಾಡಿದಿರಿ, ಸಾಕಷ್ಟು ರಿಸರ್ಚ್ ಕೂಡ ಮಾಡಿರ್ತೀರಿ ನೀವು ಆಬ್ವಿಯಸ್ಲಿ. ಸೊ ಆ ಮಾತುಕತೆಗಳು, ಆ ಸಂದರ್ಶನಗಳಿಂದ ಶೋರ್ ಒಂದಿಷ್ಟು ಬಹಳ ಇಂಟ್ರೆಸ್ಟಿಂಗ್, ಬಹಳ ಕುತೂಹಲಕಾರಿಯಾದಂತಹ ಅಂಶಗಳು, ಆಮೇಲೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಎತ್ತಿ ಹಿಡಿಯುವಂತಹ ಒಂದಿಷ್ಟು ಕಥೆಗಳು ಕೂಡ ಹೊರಗೆ ಬಂದಿರ್ತವೆ. ಒಂದಿಷ್ಟು ಹಂಚ್ಕೊಳ್ಳಿ ನಮ್ ಜೊತೆಗೆ. ಮೇನ್ ಅಂದ್ರೆ ನಾನು ಅದೇ ಅಂದ್ರೆ ಅವ್ರ ಚಿತ್ರಗಳ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಲಿಲ್ಲ ಅಲ್ಲಿ ಆವಾಗ. ಯಾಕಂದ್ರೆ ಚಿತ್ರಗಳ ಬಗ್ಗೆ ಎಲ್ಲರಿಗೂ ಗೊತ್ತು. ಮತ್ತೆ ಅವ್ರ ಬಗ್ಗೆ ಅದ್ರ ಬಗ್ಗೆ ನೀವು ಹೊಸದಾಗಿ ಹೇಳೋದೇನಿದೆ ಅಲ್ವಾ? ಅವ್ರು ಎಂತ ಗ್ರೇಟ್ ಆಕ್ಟರ್ ಅಂತೆಲ್ಲ ಹೇಳೋದಕ್ಕೆ ಗೊತ್ತು ನಮ್ಗೆ, ನೀನೇನ್ ಹೇಳೋದು ಅಂತ. ಸೊ ಅವ್ರ ಜೊತೆಗೆ ಕೆಲಸ ಮಾಡಿದವ್ರು ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡೋದು ಬಹಳ ಇಂಪಾರ್ಟೆಂಟ್. ಹೇಗೆ ಏನು ಅಂತ, ಅಥವಾ ಅವ್ರ ಜೊತೆ ಮನೆಯವರು ಆತರ. ಸೊ ನನಗೆ ಹರಿಣಿ ಇದಾರಲ್ಲ, ಅವ್ರನ್ನ ಮಾತಾಡ್ಸಿದ್ದೆ. ಅವರು ತುಂಬಾ ಪ್ರೀತಿಯಿಂದ ಮಾತಾಡ್ಸೋ ಹರಿಣಿ ವಾದಿರಾಜ್ ಅವರೆಲ್ಲ ಸಹೋದರು. ಅವ್ರು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ರಾಜ್ಕುಮಾರ್ ಮಾಡಿದ್ದಾರೆ. ನಾಂದಿ ತುಂಬಾ ಪ್ರೀತಿನ ಮಾತು. ಅವ್ರದ್ದು ಒಂದು ಮಾತು, ರಾಜ್ಕುಮಾರ್ ಅವ್ರದ್ದು ಒಂದು ಸಲ ಅವ್ರದ್ದೇ ವಿಶಿಷ್ಟವಾದ ಸೆನ್ಸ್ ಆಫ್ ಹ್ಯೂಮರ್, ವಿನೋದ, ಒಂಥರ ಡೊಮೆಸ್ಟಿಕ್ ಹ್ಯೂಮರ್ ತರ ಇದೆ ಅದು. ಅವ್ರು ಯಾವಾಗ್ಲೂ ಕೇಳೋರು, ರೇಣಿ ಅವರೇ ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಕೇಳಿದ್ರು. ಆಯ್ತು ಅಂದ್ರೆ ಯಾಕೆ ಅಂತ, ಯಾಕೆ ಊಟ ಆಯ್ತಾ ರೇಣಿ ಅವರೇ ಅಂತ.
ಆಯ್ತು ಅಂದ್ರೆ ಯಾಕೆ ಅಂತ ಕೇಳೋರು. ನಮಗೆ ರಾಜ್ಕುಮಾರ್ ಅಂದ ತಕ್ಷಣ ಈ ತರ ಒಂದ್ ಸೆನ್ಸ್ ಆಫ್ ಹ್ಯೂಮರ್ ಇದೆ ಅಂತ ಕಲ್ಪನೆನೇ ಇಲ್ಲ ಅಲ್ಲ. ಹೌದೌದೌದು. ಮಜವಾಗಿದೆ. ಒಂಥರ ಒಂದು ಅವ್ರದ್ದೇ ಆದ ಒಂದು ಇದು. ಇದನ್ನ ನಾವ್ ಯಾವತ್ತೂ ಮರೆಯಕ್ಕಾಗಲ್ಲ. ಅದು ಅವ್ರು ಯಾಕೆಂದ್ರೆ ಕೇಳೋ ಸ್ಟೈಲ್ ಹೇಗಿತ್ತು, ಯಾಕೆ ಅನ್ನೋರು ಏನೊಂದು ಜೋರು ಇದು ಮಾಡಿದ ಹಾಗೆ ನಮ್ಗೆ ನಗೋದು ಕೋಪ ಮಾಡ್ಕೊಳ್ಳೋದು ಅಂತ ಇದು ವರ್ಷಾನುಗಟ್ಲೆ ನಡೀತಾ ಇರ್ತಿತ್ತು. ಮೇಕಪ್ ಅವ್ರದ್ದು ಒಂದು ರೂಮ್ ನಲ್ಲಿ ಮೇಕಪ್ ಆಗ್ತಿತ್ತು, ನಮ್ದು ಒಂದು ರೂಮ್ ನಲ್ಲಿ ಮೇಕಪ್ ಆಗ್ತಾ ಇತ್ತು, ಮಧ್ಯೆ ಒಂದು ಗೋಡೆ ಇರ್ತಿತ್ತು. ಏನು 12 ಬಂದ್ರ ಸರಿ, ಏನಮ್ಮ ಊಟ ಆಯ್ತಾ, ಆಯ್ತು, ಯಾಕೆ ಆ ಯಾಕೆ ಅನ್ನೋದು ಒಂದೊಂದ್ ಸರ್ತಿ ಒಂದೊಂದ್ ತರ. ನೀವು ಹರಿಣಿಯವ್ರ ಬಗ್ಗೆ ಹೇಳಿದ್ರಿ, ಬಹುಶಃ ಜಯಮಾಲಾ ಅವರು, ಜಯಂತಿ ಅವರು, ಅವರೆಲ್ಲರೂ ಆ ಸರಣಿಲಿ ಇದ್ರು ಅಂತ ಅನ್ಸುತ್ತಲ್ಲ. ಜಯಮಾಲಾ ಅವರಿಗೆ ಇವರು ಜಡೆ ಹಾಕಿದ್ರಂತೆ ರಾಜ್ಕುಮಾರ್ ಅವರು. ಹೌದೌದು. ಸೊ ಅಮ್ಮನು ನನಗೆ ಜಡೆ ಹಾಕಿ ಹುಬ್ಬನ್ನೆಲ್ಲ ತೀಡಿ ನನಗೆ ಧೈರ್ಯ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ. ಜಡೆ ಹಾಕಿದ್ದು ಗಿರಿಕನ್ಯೆ ಚಿತ್ರದಲ್ಲಿ. ಅಂದ್ರೆ ಹೇರ್ ಡ್ರೆಸ್ಸರು ಚೆನ್ನಾಗಿ ನನಗೆ ಜಡೆ ಹಾಕ್ತಿರ್ಲಿಲ್ಲ. ಅಂದ್ರೆ ಈ ಕೂದ್ಲೆಲ್ಲ ಹಾಗೆ, ಈ ಪುಡಿ ಕೂದ್ಲೆಲ್ಲ ಹೊರಗ್ ಬಿದ್ಬಿಡೋದು, ಅವ್ರಿಗೆ ಕೋಪ ಬರೋದು. ಏನಯ್ಯ ಒಂದು ಜಡೆನೂ ಹಾಕಕ್ ನಿಂಗ್ ಬರೋಲ್ವಾ, ಎಷ್ಟು ಚೆನ್ನಾಗಿ ಜಡೆ ಹಾಕ್ಬೇಕು ಅಂತ. ಒಂದಿನ ಅವ್ರು ಕೂತ್ಕೊಂಡು ಅವ್ರಿಗೆ ಬೈತಿರಲ್ಲ, ನಿಮ್ಗ್ ಹಾಕ್ಲಿಕ್ ಬರುತ್ತೇನ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಮ್ಮ ಇದ್ರು ಪಾರ್ವತಮ್ಮವರು. ಆಮೇಲೆ ಎಷ್ಟು ಚೆನ್ನಾಗಿ ಜಡೆನ ಅಂದ್ರೆ ಕೂರಿಸ್ಬಿಟ್ಟು ಕೂತ್ಕೋ ಜಯಮಲ್ಲ ಅಂದ್ರು. ಕೂತ್ಕೊಂಡೆ ನಾನು. ಕೂತ್ಕೊಂಡ್ರೆ ಅಲ್ಲಾಡ್ಸ್ಬಾರ್ದು, ಅಲ್ಲಾಡ್ಸ್ದಾಗೆಲ್ಲ ಹೀಗೆ ಸರಿಯಾಗಿ ಕೂತ್ಕೊಂಡವ್ರು. ಸರಿಯಾಗಿ ಕೂತ್ಕೊಂಡಾಗ ಎಷ್ಟು ಚೆನ್ನಾಗಿ ಜಡೆ ಹೆಣದ್ರು ಅಂದ್ರೆ ಅಷ್ಟು ಸೊಗಸಾಗಿ ಜಡೆ ಹೆಣದ್ರು. ಅದನ್ನ ನೋಡ್ತಾ ನೋಡ್ತಾ ಅಲ್ಲಾರಿ ಒಂದು ದಿನ ಆದ್ರೆ ನೀವು ನನಗ್ ಜಡೆ ಹೆಣ್ದಿದ್ದೀರಿ ಅಂತ ಇಷ್ಟ ಚೆನ್ನಾಗಿ ಅಂತ ಪಾರ್ವತಮ್ಮ ಅವ್ರು ಕೇಳಿದ್ರು. ನಗ್ತಾ ಇದ್ರು. ಇಲ್ಲ ಪಾರ್ವತಿ, ನೀನ್ ಎಷ್ಟ್ ಚೆನ್ನಾಗಿ ಜಡೆ ಹಾಕೋತೀಯ ಅಂತ ಹೇಳಿದ್ರು. ಆಮೇಲೆ ಇವರು ಯಾರು ಮತ್ತೆ ಯಾರ ಹೆಸರು ಹೇಳಿದ್ರಿ? ಜಯಂತಿ. ಅದರಲ್ಲಿ ಅವ್ರು ಹೇಳಿದ್ದು ಖುಷಿಯಿಂದ ಅಂದ್ರೆ ರಾಜ್ಕುಮಾರನ್ನ ರಾಜ್ ಅಂತ ಕರೆಯುವಂತ ಒಂದು ಪ್ರೀತಿಯ ಹಕ್ಕು ತನಗೆ ಮಾತ್ರ ಇತ್ತು ಅಂತ ಹೇಳಿದ್ರು. ಅವರಿಬ್ರು ಜೋಡಿ ಕೂಡ ಬಹಳ ಪ್ರಿಯವಾದ ಜೋಡಿ. ಹೌದೌದು. ಜೇಡರ ಬಲೆ, CID 999, ಬೆಟ್ಟದ ಹುಲಿ. ಮದುಮಗಳು ನಾನಾಗೆ, ಮದುಮಗನು ನೀನಾಗೆ, ಒಲವಿಂದ ಒಂದಾಗಿ ಹಾಡೋಣ, ಮದುಮಗಳು ನಾನಾಗೆ. ನಾನು ಇಲ್ಲಿಗೆ ಅಂತ ಬರ್ಲಿಲ್ಲ ರಾಜ್ಕುಮಾರಿ, ನಮ್ಮನೆಗೆ ಹೋಗ್ತಾ ಇದ್ದೆ, ದಾರಿ ತಪ್ಪಿ ಅರಮನೆಗೆ ಬಂದ್ಬಿಟ್ಟೆ. ಸರಿ, ನೀರಲ್ಲಿ ಆಗ್ಬಿಟ್ಟೆ. ಅದೇ ಯಾಕೆ ಬಿದ್ದೆ? ಅದ ನನ್ನನ್ನ ಆಗಾಗ ಕಾಡ್ತಾ ಇರೋ ಒಂದು ಹೆಣ್ಣು ಕುದುರೆ ಮರಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ. ಅದು ಇದ್ರೊಳಗಿದೆಯೇನೋ ಅಂತ ನೋಡಿದೆ. ಅಯ್ಯೋ ಹುಚ್ಚಪ್ಪ, ಕುದುರೆ ಮರಿ ನೀರ್ನಲ್ಲಿರುತ್ತೇನೋ? ಯಾಕಿರ್ಬಾರ್ದು, ನೀರು ಕುದುರೆ ಇರೋಲ್ಲ. ಮತ್ತೆ ನನಗೆ ಇನ್ನೂ ನೆನಪಾಗತ್ತೆ, ಆಗಿನ ಕಾಲದ ನಮ್ಮ ಚಿ ಉದಯಶಂಕರ್, RN ಜಯಗೋಪಾಲ್ ಅವ್ರದ್ದೆಲ್ಲ ಆ ಚಿತ್ರಗಳ ಹೆಸರು ಎಷ್ಟು ಚಂದ ಅಲ್ಲ. ಹೌದು. ಈಗ ಬೆಟ್ಟದ ಹುಲಿ ಅದು ಹೇಳಿದ ತಕ್ಷಣನೇ ಒಂದು ಹೌದು, ಇವೋಕೇಟಿವ್. ಹಣ್ಣಲ್ಲಿ ಚಿಗುರಿದಾಗ ಒಂದಕ್ಕಿಂತ ಒಂದು ಬ್ಯೂಟಿಫುಲ್. ನಂಗೆ ಆ ಚಿತ್ರಗಳ ಹೆಸರುಗಳನ್ನು ಓದ್ತಾ ಹೋದ್ರೇನೆ ಅದು ಒಂದು ಮನಸ್ಸಲ್ಲಿ ದೇ ಕ್ರಿಯೇಟ್ ಎ ಕೈಂಡ್ ಆಫ್ ಒಂದು ಇವೋಕೇಟಿವ್ ವರ್ಲ್ಡ್. ಖಂಡಿತ ಹೌದು, ಖಂಡಿತ ಹೌದು. ಬೆಳ್ಳಿ ಮೋಡ ಅವೆಲ್ಲ ಅಫ್ಕೋರ್ಸ್ ಕಾದಂಬರಿ ಆಧಾರಿತ ಚಿತ್ರಗಳು. ಬಟ್ ಒಂದು ಭಾಷೆಯ ಒಂದು ಸಾಧ್ಯತೆಗಳನ್ನೆಲ್ಲ ಸೂರೆ ಮಾಡುವಂತ ಹೆಸರುಗಳು ಅವು. ಚಿ ಉದಯಶಂಕರ್ ಇದಾರಲ್ಲ, ಅವ್ರ ತಂದೆ ಚಿ ಸದಾಶಿವ, ಅವರು ದೊಡ್ಡ ಸಾಹಿತಿಗಳು, ಅವ್ರ ಮಕ್ಕಳು ಇವರೆಲ್ಲ. ಸೊ ಚಿ ಉದಯಶಂಕರ್ ಅವ್ರಿಗೆ ಒಂದ್ಸಲ ಹುಷಾರಿಲ್ದಿದ್ದಾಗ ಅವರನ್ನು ಎತ್ತುಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಉದಯಶಂಕರ್ ಅವ್ರನ್ನ ಅಲ್ಲ, ಚಿ ಸದಾಶಿವ ಅವ್ರನ್ನ ರಾಜ್ಕುಮಾರ್ ಅವ್ರು ಎತ್ತುಕೊಂಡು ಅವ್ರ ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ಇದರಲ್ಲಿ. ಇಲ್ಲಿ ಕೂಡ ಒಂದ್ಸಲ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಒಂಥರ ಫೇಂಟ್ ಬಂದು ಪ್ರಜ್ಞೆ ತಪ್ಪಿ ಬಿದ್ದಿರಂತೆ ಮನೆಯಲ್ಲಿ. ಆಗ ರಾಜ್ಕುಮಾರ್ ಅವರಿಗೆ 65 ವರ್ಷ. ಅಂಡ್ ಇವರು ನಮ್ಮ ರಾಘವೇಂದ್ರ ರಾಜ್ಕುಮಾರ್ 72 kgs. ಇವ್ರನ್ನ ಎತ್ಕೊಂಡು ಎಲ್ಲಿ ಬಿದ್ದಿದ್ರು ಅಲ್ಲಿಂದ ಎತ್ಕೊಂಡು ಹೋಗಿ ಒಳಗಡೆ ಬೆಡ್ರೂಮಿಗೆ ತಗೊಂಡೋಗಿ ಮಲಗಿಸಿದ್ದಾರೆ. ಆಮೇಲೆ ಇವ್ರು ಕೇಳಿದಾಗ ಹೇಳ್ತಾರಂತೆ, ಏನಪ್ಪಾಜಿ ನೀವ್ ಹಿಂಗ್ ಮಾಡಿದ್ರೆ ಗೊತ್ತಿಲ್ಲಪ್ಪ, ಹೆತ್ತವರಿಗೆ ಮಕ್ಕಳು ಯಾವತ್ತೂ ಭಾರ ಅಲ್ಲ, ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ಮನ್ಸಲ್ಲಿ ಇರುತ್ತೆ ಅಂತ ಹೇಳಿದ್ರಂತ ಅವ್ರು.
ಸೊ ಈ ತರದ್ದು. ಆಮೇಲೆ ಇವನು ನನ್ನ ಮೊದಲನೇ ಮಗ ನಾಗರಾಜ್ ಶಿವಪುಟ್ಟಸ್ವಾಮಿ ಅಂತ ಹೇಳಿ, ನಮ್ಮ ಅಪ್ಪಾಜಿ ಅವ್ರ ಹೆಸರು ಪುಟ್ಟಸ್ವಾಮಿ ಅಂತ ನಮ್ಮ ತಂದೆ. ಇವಳು ನನ್ನ ಎರಡನೇ ಮಗಳು ಲಕ್ಷ್ಮಿ ಅಂತ, ಅವರು ಮೂರನೇವರು ರಾಘವೇಂದ್ರ ರಾಜ್ ಅಂತ. ರಾಜವರ ಮೂರನೇ ನಿಮ್ಮ ಮಂತ್ರಾಲಯ ಮಾತನ್ನ ನಡೀತಾ ಇದ್ದ ಟೈಮ್ನಲ್ಲಿ. ಆಮೇಲೆ ಅವರಿಗೆ ಮಂಡಿ ಆಪರೇಷನ್, ಮಂಡಿ ನೋವಿನ ಆಪರೇಷನ್ ಆವಾಗೆಲ್ಲ ಹೊಸ್ತು ಅದು. ಅಂದ್ರೆ ಈಗ ಮಂಡಿ ನೋವಿನ ಆಪರೇಷನ್ ತುಂಬಾ ಕಾಮನ್ ಆಗಿದೆ. ನೋವು ಇಲ್ಲಿದ್ದವರು ಹೋಗಿ ಮಾಡಿಸ್ಕೊಂಡ್ಬಿಡೋದು. ಇಲ್ಲ ತುಂಬಾ ಈಸಿ ಈಗ, ತುಂಬಾ ಅಂದ್ರೆ ಪಟ ಪಟ ಅಂತ ಮಾಡ್ತಿರ್ತಾರೆ. ಸೊ ಆಗದು ತುಂಬಾ ವಿಶೇಷ ಆಗಿತ್ತು. ಅಂದ್ರೆ ತುಂಬಾ ಹೆದರ್ತಿದ್ರು ಜನ. ಆಗ ಇವ್ರು ಆಪರೇಷನ್ಗೆ ಅಡ್ಮಿಟ್ ಆಗಿದ್ರೆ, ಆಪರೇಷನ್ ಆದ ನೆಕ್ಸ್ಟ್ ಡೇನೆ ಹೋಗಿ ಮತ್ತೆ ಉಳಿದು ಆಪರೇಷನ್ ಆದವ್ರ ಹತ್ರ ಎಲ್ಲ ಹೋಗಿ ಬೆಳಿಗ್ಗೆ ಮಾತಾಡ್ಸೋಕೆ ಹೋಗ್ಬಿಡೋರು. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸೋದು. ಆಮೇಲೆ ಇವರು ರಾಘವೇಂದ್ರ ರಾಜ್ಕುಮಾರ್ ಅವ್ರು ಹೋಗಿ, ಅಪ್ಪಾಜಿ ನೀವ್ ಯಾಕೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ತೀರ, ನೀವು ಅವ್ರನ್ನ ನೋಡಕ್ಕೆ ಡಾಕ್ಟರ್ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ್ರೆ, ನೋಡಪ್ಪ ಡಾಕ್ಟರ್ ಎಲ್ಲರನ್ನೂ ಮಾತಾಡಿಸ್ತಾರೆ, ಆದ್ರೆ ಮತ್ತೊಬ್ಬ ನೋವಿದ್ದವನು ಹೋಗಿ ನೀವು ಚೆನ್ನಾಗಾಗ್ತೀರಾ ಅಂತ ಹೇಳಿದ್ರೆ ಅವ್ರು ಅದನ್ನ ನಂಬ್ತಾರೆ. ಒಬ್ಬ ನೋವಿದ್ದವನು ಇನ್ನೊಬ್ಬ ನೋವಿದ್ದವನಿಗೆ ನೀನ್ ಚೆನ್ನಾಗಾಗ್ತೀಯಾ ಅಂತ ಹೇಳಿದ್ರೆ, ಓ ಇವನು ನೋವಿನಲ್ಲಿ ಇದ್ದವನು, ಇವನಿಗೂ ಆಪರೇಷನ್ ಆಗಿದೆ, ಇವನು ಹೇಳಿದಾನೆ ಅಂದ್ಮೇಲೆ ನಮಗೂ ಚೆನ್ನಾಗ್ ಆಗತ್ತೆ ಅಂತ ನಂಬ್ತಾರೆ ಅಂತ ಹೇಳ್ತಿರ್ತಾರೆ. ಅದ್ರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರೆ ಅಲ್ವಾ? ಹೌದೌದು ಕರೆಕ್ಟ್. ಮತ್ತೆ ಅವ್ರು ಹೇಳ್ತಿದ್ರು ಅವ್ರು ಅದನ್ನು ಹೇಳಿದ್ದಾರೆ. ಮೇಯಾಗ ನನ್ಗೆ ಯಾವ್ದೋ ಒಂದು ಡಾಕ್ಟರ್ ಬೇರೆ ಅಂತ ಹೇಳ್ತಾರಲ್ವಾ, ಡಾಕ್ಟರೇಟ್ ಕೊಟ್ಟಿದಾರಲ್ಲ ಅವರಿಗೆ, ಗೌರವ ಡಾಕ್ಟರೇಟ್ ಬಂದಿತ್ತಾಗ್ಲೆ. ಹೀಗಾಗಿ ಈ ತರದ ಒಂದು ಅವ್ರದ್ದೇ ಆದ ಒಂದು ವಿಶಿಷ್ಟವಾದ ವಿನೋದ ಇತ್ತು. ಕೇಳ್ತೀರಾ, ಮೊದಲೇ ನಾನು ವಿದ್ಯಾವಂತ ಅಲ್ಲ, ಓದ್ದವನಲ್ಲ, ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ. ಮೈಸೂರು ಯೂನಿವರ್ಸಿಟಿಯವರು, ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನ ಡಾಕ್ಟರೇಟ್ ಕೊಟ್ಟರು. ಅಲ್ಲೇ ಕೇಳಿದೆ ನಾನು, ಏನ್ ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಾ ಇದ್ದೀರಿ, ನಾನು ಏನ್ ಮಾಡಿದೆ, ಯಾವ MA ಪಾಸ್ ಮಾಡಿದ್ನಾ, ಅಲ್ಲ MA PhD ಏನಾದ್ರು ಓದಿದ್ನಾ, ಏನಿಲ್ಲ ಎತ್ತಿಲ್ಲ. ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳಿಲಿದ್ದಂಥ ಕಾಲ MA ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ. ಹೀಗೆ ಒಂದಲ್ಲ ಎರಡಲ್ಲ, ಎಲ್ಲ ಏನೇನೋ ರಸಿಕರ ರಾಜ ಅಂತ, ರಸಿಕರಿಗೆ ರಾಜ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಿದೆ. ಆದ್ರೆ ರಾಜ್ಕುಮಾರ್ ಮತ್ತೆ ಅವರ ಕುಟುಂಬದ ಒಂದು ಒಡನಾಟ ನೀವು ಈ ಸೀರೀಸ್ ಮಾಡ್ಬೇಕಾದ್ರೆ, ಪಾರ್ವತಮ್ಮ ಅವ್ರ ಜೊತೆಗೆ ಅವ್ರದ್ದೊಂದು ಹೇಗಿರ್ತಿತ್ತು ಮಾತುಕತೆ? ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಆದ್ರೆ ಪಾರ್ವತಮ್ಮನವರಂತೂ ತುಂಬಾ ಪ್ರೀತಿಯಿಂದ, ಆದ್ರೆ ಅವ್ರು 3 ಜನ ತುಂಬಾ ದೇ ಆರ್ ವೆರಿ ಕೋಆಪರೇಟಿವ್. ಪಾರ್ವತಮ್ಮನವರು ಅವ್ರ ಬಾಲ್ಯದ ಒಡನಾಟದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಅವರು ಮದುವೆಗಿದ್ದೇ ಆಗಿದ್ದ ಆಮೇಲೆ ಅವ್ರು ತುಂಬಾ ಅವ್ರು ಸುಮ್ನೆ ಅವ್ರಿಗೆ ಸೈಕಲ್ ಹೊಡೆಯೋ ಹುಚ್ಚು. ಯಾರಿಗೆ? ರಾಜ್ಕುಮಾರ್ ಅವರಿಗೆ. ಅವ್ರ ಅವಾಗ 17-18. ಆವಾಗ ಸೈಕಲ್ ಹೊಡೆಯೋ ನೆಪದಲ್ಲಿ ಇವರನ್ನ ಸೈಕಲ್ ಮೇಲೆ ಕೂಡಿಸ್ಕೊಂಡು ಹೋಗೋದೆಲ್ಲ ಬರ್ತಿದ್ರಂತಲ್ಲಿ. ಹೌದು. ಆಗ ಅವರು ಅಲ್ಲಿ ಒಂದೇನು 3 ಆಣೆಗೋ 4 ಆಣೆಗೋ ಸಿಗುವಂತ ಒಂದು ಹಸಿರು ಹರಳಿನ ಲೋಲಾಕ್ ತೆಗೆಸ್ಕೊಟ್ಟಿದ್ರಂತೆ. ಲೋಲಾಕ್ ಅಂದ್ರೆ ಕಿವಿಗೆ ಹಾಕೊಳ್ಳೋದು. ತುಂಬಾ ಜನಕ್ಕೆ ಲೋಲಾಕ್ ಅಂದ್ರೆ ಏನೋ ಗೊತ್ತಿಲ್ಲ. ಹೌದೌದು, ಲೋಲಾಕ್, ಹಸಿರು ಹರಳಿನ ಲೋಲಾಕ್ ಅಂತ ತೆಗೆಸ್ಕೊಟ್ಟಿದ್ರಂತೆ ಅವರು ಅಲ್ಲಿ ಗಾಜನೂರಲ್ಲಿ. ಅದನ್ನ ತುಂಬಾ ಪ್ರೀತಿಯಿಂದ ನೆನ್ಸ್ಕೊಂಡ್ರು ಅವರು ಅದನ್ನ. ಅದು ನಮ್ಮ ಅಪ್ಪಾಜಿ ವಂಶದವಳು ನಮ್ಮ ಪಾರ್ವತಿ. ಅವಳು ಹುಟ್ಟುವಾಗ್ಲೇನೆ ಅವರು ಹೋಗಿ ಅವಳ ನಾಮಕರಣಕ್ಕೆ ಹೋಗಿ ಆವಾಗಲೇ ಹೆಸರಿಟ್ಟಂತೆ, ಇವಳು ನನ್ನ ಮುತ್ತರಾಜು ಹೆಂಡತಿ ಅಂತ ಹೇಳ್ಬಿಟ್ಟು. ಇವಳಿಗೆ 7 ವರ್ಷ ಎಲ್ಲಿ ಆಟ ಪಾಠ ಆಡ್ಕೊಂಡು ಒಂದು ಲಂಗ ಹಾಕೊಂಡು ಅಲ್ಲಿ ಬೀದಿಲಿ ಒದ್ದಾಡ್ಕೊಂಡು ಆ ಧೂಳಿನ ಜೊತೆ ಆಟ ಪಾಠ ಆಡ್ಕೊಂಡಿದ್ದವಳು. ಹೋಗಿ ನಮ್ಮ ಅಪ್ಪಾಜಿ ನನ್ನನ್ನ ಅವಳನ್ನ ಕರ್ಕೊಂಬಕಂತ ಅಂತಂದ್ರು. ನನಗೆ ಈ ಸೈಕಲ್ ಸವಾರಿ ಅಂದ್ರೆ ಬಹಳ ಶೋಕಿ, ಬಹಳ ಹುಚ್ಚು ನನಗೆ. ಏನ್ ಮಾಡಿದ್ರು, ಸೈಕಲ್ ತಗೊಂಡು, ಬಾಡಿಗೆ ಸೈಕಲ್ ತಗೊಂಡು 8 ಆಣಿ ಕೊಟ್ರು ನಮ್ಮ ಅಪ್ಪಾಜಿ. ಆ ಕಾಲದಲ್ಲಿ 8 ಆಣಿ ತಗೊಂಡು ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಆದ್ಮೇಲೆ ಅವ್ರಿಗೆ ಲೆಕ್ಕ ಕೊಡ್ಬೇಕು. ಅವ್ರು ಬಹಳ ಶಿಸ್ತು ಆ ವಿಷಯದಲ್ಲಿ. ಸರಿ, ಯಡಿಯೂರು ಹೋದೆ. ಯಡಿಯೂರು ಸೈಕಲ್ ತಗೊಂಡು ಯಡಿಯೂರು ಹೋದಾಗ ಹೋದ ತಕ್ಷಣ ಇವಳೇ ಸಿಕ್ಬೇಕು ಅಲ್ಲಿ ಬೀದಿಲಿ ಒದ್ದಾಡ್ತಾ ಇದ್ದಾಳೆ. ಹೌದು. ಆಮೇಲೆ ಅವರ ಕಾಲಿನ ಇದ್ರ ಮೇಲೆ ಏನು ಉಗುರಿನ ಮೇಲೆ ಮೊಮ್ಮಗಳೊಬ್ಳು ಇದನ್ನ ಒಂದು ನಕ್ಷತ್ರ ಬಣ್ಣದಿಂದ ಬಿಡಿಸಿದ್ಲಂತೆ. ನೇಲ್ ಪಾಲಿಶ್ ಹೌದು, ಬಿಡಿಸಿದ್ಲಂತೆ. ಅದನ್ನು ಮಾತ್ರ ಅವಳು ಸ್ನಾನ ಮಾಡುವಾಗ ತೊಳಿದು ಹೋಗ್ದ ಹಾಗೆ ವಾಶ್ ಆಗದೆ ಇಟ್ಕೊಂಡಿದ್ರಂತೆ. ಸೊ ಅವ್ರು ತೀರ್ಕೊಂಡಾಗ್ಲೂ ಕೂಡ ಅದು, ಈಗ ಪಾರ್ವತಮ್ಮ ಹೇಳಿದ್ರು, ಅದು ಒಂದು ಮಾತ್ರ ಅವಳ ಜೊತೆ ಹೋಯ್ತು ಅಂತ ಹೇಳ್ತಿದ್ರು. ಅಂದ್ರೆ ಅಳಿಸುವ ಹಾಗೆ ಇಟ್ಕೊಂಡಿದ್ರು ಅವರು, ಪ್ರೀತಿಯಿಂದ ಅದನ್ನ ಇಟ್ಕೊಂಡಿದ್ರು ಅವರು ಅಂತ ಪಾರ್ವತಮ್ಮ ಹೇಳ್ತಾ ಇದ್ರು. ಅಪ್ಪು ಮಗಳು ದೊಡ್ಡ ಮಗಳಿದಾಳಲ್ಲ, ಅವಳಿಗೆ ಇದನ್ನ ಬರೆಯೋದು ಅಂದ್ರೆ ಇಷ್ಟ ಅವಳಿಗೆ, ಸ್ಕೆಚ್ ಪೆನ್ ಅಲ್ಲಿ. ಆಮೇಲೆ ಈ ನೈನ್ ಪಾಲಿಶ್ ಹಾಕೋದು, ಅದಕ್ಕೆ ಎಲ್ರಿಗೂ ಹಾಕೋದು.
ಬಣ್ಣ. ನಾನಂದ್ರೆ ನೀವೇನ್ರಿ ಅವಳ ಕೈಲಿ ಹಾಕ್ಸ್ಕೋದೆ, ಅವಳಿಗೆ ಇಷ್ಟ ಹಾಕ್ಲೇ ಬಿಡ. ಆಮೇಲೆ ಅದು ನೋಡಿ 6 ತಿಂಗಳಾಗಿತ್ತು ಅದನ್ನ ಹಾಕಿ ಅವಳು ಆ ಬಣ್ಣ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಾರ್ ತರ ಒಂದ್ ಇದನ್ನ ಬರೋದಿಲ್ಲ, ಅದು ಯಾವಾಗ್ಲೂ ಮಿಂಚೋದದು. ರೀ ಯಾರು ನೋಡ್ತಾ ಏನಂತಾರೆ ತೆಕ್ಕೊಟ್ಟೆ ಅದನ್ನ, ಇರ್ಲಿ ಬಿಡ ಅವಳಿಗೆ ಇಷ್ಟ, ಅವಳು ಹಾಕಿದಾಳೆ ಇರ್ಲಿ ಬಿಡು. ನನಗೆ ಲಾಸ್ಟ್ ಅಲ್ಲಿ ನಾನು ಸ್ಟೇಡಿಯಂನಲ್ಲಿ ಅವ್ರಿಗೆ ಇಂಜೆಕ್ಷನ್ ಮಾಡಕ್ಕೆ ಅಂತ ಹೇಳಿ ಬಟ್ಟೆ ಎಲ್ಲ ತೆಗೆದು ಇಂಜೆಕ್ಷನ್ ಮಾಡಕ್ ಹೋದಾಗ ನಾನೊಂದ್ಸರಿ ನೋಡ್ತೀನಿ ಅಂತ ಹೇಳಿ ಬಂದು ನಾನು ನೋಡ್ಕೊಂಡು ಬಂದಾಗ ನನ್ನ ಕಾಲಿಗೆ ನಮಸ್ಕಾರ ಮಾಡಕ್ ಹೋದಾಗ ನನ್ಗೆ ಅದಕ್ಕೆ ಕಾಣಿಸ್ತು ನನಗೆ. ಅವಾಗ ನಾನು ಅಂದ್ಕೊಂಡೆ ಆ ಹಲ್ಲು 4 ಅವ್ರಿಗೆ ಹಲ್ಲು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಹಲ್ಲು ಪ್ಯಾಚ್ ಮಾಡಿಸ್ಕೊಂಡಿದ್ರು ಚಿಕ್ಕದಾಗಿದೆ ಅಂತ. ಲಾಸ್ಟ್ ಅವ್ರ ಜೊತೆಲಿ ಹೋಗಿದ್ದ 4 ಹಲ್ಲು ಎಕ್ಸ್ಟ್ರಾ ಅವ್ರ ಮೊಮ್ಮಗಳು ಹಾಕಿದ್ದು ಒಂದು ಸ್ಟಾರ್. ಸೊ ಅವೆಲ್ಲ ಆತರ ದೇವರ ತುಂಬಾ ಪ್ರೀತಿಯಿಂದ ಹಂಚ್ಕೊಂಡ್ರು, ತುಂಬಾ ಸಣ್ಣ 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 ವಿವರಗಳು. ಆಮೇಲೆ ಆಗ ಅವ್ರ ಮನೆ ಅಲ್ಲೇ ಇರ್ತಿದ್ರಲ್ಲ, ಇವ್ರು ಯಾವಾಗ್ಲೂ ಶೂಟಿಂಗ್ ಅಲ್ಲಿ ಇರೋರು ಪಾಪ. ಇಡೀ ಕುಟುಂಬ ನೋಡ್ಕೊಂಡಿದ್ದು ಪಾರ್ವತಮ್ಮ. ಖಂಡಿತ ಹೌದು. ಆಮೇಲೆ ಪಾರ್ವತಮ್ಮ ಈಸ್ ದ ಸೆಂಟರ್. ಯಾಕಂದ್ರೆ ಇವ್ರಿಗೇನು ವ್ಯವಹಾರ ಜ್ಞಾನನೇ ಗೊತ್ತಿಲ್ಲ. ಇಲ್ಲ ಅಲ್ವಾ, ಅದೊಂದು ಬಹಳ ಮುಖ್ಯ ಆಗುತ್ತೆ. ನಾವು ಎಷ್ಟೋ ಕಡೆ ದರ್ ಇಸ್ ಏನೋ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮನ್ ಅಂತ ಅಂತೀವಿ, ಬಟ್ ಇದು ಒಂಥರ ಪ್ರತ್ಯಕ್ಷವಾಗಿ ಅವರಿಗಿದ್ದಂತಹ ಬರೀ ಬಿಹೈಂಡ್ ಅಲ್ಲ, ಬಿಹೈಂಡ್ ಫ್ರಂಟ್ ಎವ್ರಿವೇರ್. ಅಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರು ಹಣನೇ ನೋಡಿರ್ಲಿಲ್ಲ, ಅವರಿಗೆ ಅವರು ಕ್ಯಾಶ್ ಹಣನೇ ನೋಡಿರ್ಲಿಲ್ಲ, ಅವ್ರಿಗೆ ಅದ್ರ ವ್ಯಾಲ್ಯೂನು ಗೊತ್ತಿರ್ಲಿಲ್ಲ. ಆಮೇಲೆ ಅವರು ಇಲ್ಲಿಗೆ ಬಂದಿದ್ದೆ ಯಾಕೆಂದ್ರೆ ಅವರು ಅಲ್ಲೇ ಈ ಬಂಗಾಳದ ಮನುಷ್ಯ ಎಲ್ಲ ಬಂದಾಗೆಲ್ಲ ಅವ್ರು ಅಲ್ಲೇ ಇದ್ರು. ಆ ಬಂಗಾಳದ ಮನುಷ್ಯ ಎಷ್ಟು ಗಳಿಕೆ ಮಾಡ್ತಾನೋ ಐಡಿಯಾನು ಕೂಡ ಅವ್ರಿಗೆ ಇರ್ಲಿಲ್ಲ. ಅವ್ರು ಇಲ್ಲಿ ಬಂದಾಗ, ಅವರು ಒಂದ್ಸಲ ಇಲ್ಲಿ ಬಂದಾಗ ಅದರ ಎಷ್ಟು ಸುವರ್ಣ ಮಹೋತ್ಸವನೋ ಏನೋ ಆದಾಗ ಬಂದಾಗ ಅವರಿಗೆ ಐಡಿಯಾ ಆಯ್ತು. ಆಮೇಲೆ ದೇ ಕೇಮ್ ಹಿಯರ್, ಆಮೇಲೆ ಅವ್ರ ಪ್ರೊಡಕ್ಷನ್ ಶುರು ಮಾಡಿದ್ರು. ದೆನ್ ಶಿ ಟುಕ್ ಥಿಂಗ್ಸ್ ಇನ್ ಹರ್ ಹ್ಯಾಂಡ್ಸ್. ಸೊ ಶಿ ಈಸ್ ದ. ಆಮೇಲೆ ಮತ್ತೊಂದು, ಅದು ಎಲ್ಲರಿಗೂ ಪೀಪಲ್ ಶುಡ್ ರಿಯಲೈಸ್, ಎಲ್ಲಾ ಕಾದಂಬರಿ ಆಧಾರಿತ ಚಿತ್ರಗಳು ಯಾರು ಪೂರ್ಣಿಮಾ ಎಂಟರ್ಪ್ರೈಸಸ್ ಅಥವಾ ರಾಜ್ಕುಮಾರ್ ವಜ್ರೇಶ್ವರಿ ಕಂಬೈನ್ಸ್ ಇಂದ ಬಂದಿದೆಯಲ್ಲ, ಆ ಎಲ್ಲಾ ಕಾದಂಬರಿಗಳನ್ನ ಓದಿ ಇದು ನಾವು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದು ಪಾರ್ವತಮ್ಮ. ಹೌದು. ಅಲ್ಲಪ್ಪ, ಇದರಲ್ಲಿ ದೆಹಲಿನಲ್ಲಿದ್ದಾಗ ನಾನು ರೇಡಿಯೋನಲ್ಲಿ ಟೆಲಿವಿಷನ್ ನಲ್ಲಿ ಹಾಡೋ ಹಾಡುಗಳಿವೆ. ಎಲ್ಲಿ ಮತ್ತೆ ಕೇಳ್ತದಲ್ಲ, ಅಲ್ಲಾಡ್ಸಿದ್ರೆ ಹೇಗೆ ಕೇಳುತ್ತೆ? ಇದಕ್ಕೆ ಜೀವ ಕೊಡ್ಬೇಕು, ಜೀವ. ಎಲ್ಲಿದೆ ಜೀವ? ಇದು ಟೇಪ್ ರೆಕಾರ್ಡ್. ಇದರಲ್ಲಿ ಹಾಕಿದ್ರೆ ಹಾಡು ಬರುತ್ತೆ, ಕೇಳಬಹುದು. ಹೊಸ ಬೆಳಕು ಹುಲಿ ಮೈ ಬಣ್ಣ ದೂರದಿಂದ ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಹತ್ರ ಹೋದ್ರೆ ತಾನೇ ರೀ ಅದೆಷ್ಟು ದುಷ್ಟ ಮೃಗ ಅಂತ ಗೊತ್ತಾಗೋದು. ಅವರಿಗೆ ಓದುವ ಚಟ ಇತ್ತು, ಸಿಕ್ಕಾಪಟ್ಟೆ ಕಾದಂಬರಿಗಳನ್ನು ಓದಿದ್ರು ಅವರು. ಎಲ್ಲ ಲೈಬ್ರರಿಯಿಂದ ಕಾದಂಬರಿಗಳನ್ನು ತಂದು ಓದ್ತಾ ಇದ್ರು ಅವರು. ತುಂಬಾ ದೊಡ್ಡ ಓದುಗಿ ಅವರು. ನನ್ನ ತಂದೆಯವರು ಒಂದು ಪಂಜಾಬಿ ಒಂದು ಕಾದಂಬರಿಯನ್ನ, ಮಣ್ಣಿನ ಮಾಟೇರ್ ಮಾಣಿಸ್ ಅಂತ ಒಂದು ಪಂಜಾಬಿ ಕಾದಂಬರಿ ಇದೆ, ಒಡಿಯಾ ಕಾದಂಬರಿ. ಅದು ಸಾಹಿತ್ಯ ಅಕಾಡೆಮಿಯಿಂದ ಅನುವಾದಿತ ಕಾದಂಬರಿ ಅದು. ನಾನು ಅವ್ರನ್ನ ಭೇಟಿಯಾದಾಗ ಆಗ್ಲೇ ಅವ್ರು ಅದನ್ನು ಓದಿದ್ದಾರೆ. ಅಂದ್ರೆ ಅವ್ರು ಬರೀ ಕನ್ನಡ ಅಂತಲ್ಲ, ಯಾವ ಭಾಷೆ ಓದಿದ್ದಾರೆ. ನನಗೆ ಆಶ್ಚರ್ಯ, ಇವ್ರು ನನ್ನ ತಂದೆ ಅವರು. ನಾನೇನ್ ತಗೊಂಡೆ, ನಮ್ಮ ತಂದೆಯವರು ಕಾದಂಬರಿಕಾರರು ಅಂತ ತಿಳ್ಕೊಂಡ್ಬಿಟ್ಟಿದಾರಲ್ಲ ಇವರು ಅಂತ ಗೊತ್ತಾಯ್ತು. ನಿಮ್ ತಂದೆಯವ್ರ ಕಾದಂಬರಿ ಓದಿದ್ದೀನಿ ಅಂದ್ರು. ನಾನು ಇವರೆಲ್ಲ ಓದ್ತಾರೆ ಇವರು ಅಂತ ನೋಡ್ರಿಲ್ಲ ಅವ್ರು. ಯಾಕಂದ್ರೆ ಅದು ಆಮೇಲೆ ಅದರಿಂದ ಪ್ರೇರಿತರಾಗಿ ಒಡ ಹುಟ್ಟಿದವರು ಫಿಲ್ಮ್ ಬಂತು. ಓ, ಅದು ಪ್ರೇರೇಪಣೆ. ನಂಬಿಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿಕೆಟ್ಟವರಿಲ್ಲವೋ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದಾಗ ಒಂದು ಬಹಳ ಅಹಿತಕರ ಘಟನೆನೂ ನಮ್ಗೆ ನೆನಪಿಗೆ ಬರುತ್ತೆ. ಅದು ವೀರಪ್ಪನವರು ರಾಜ್ಕುಮಾರ್ನ ಕಿಡ್ನಾಪ್ ಮಾಡಿದ್ದು. ಆ ಸಂದರ್ಭದಲ್ಲಿ ಕೂಡ ಅಂತ ಒಂದು ಘಟನೆಯಲ್ಲೂ ಅಂತ ಒಂದು ಪರಿಸರದಲ್ಲೂ ರಾಜ್ಕುಮಾರ್ ಅವರು ಅವರ ಜೀವಂತಿಕೆಯನ್ನ ಹೇಗೆ ಉಳಿಸ್ಕೊಂಡ್ರು ಅನ್ನೋದು ಐ ಥಿಂಕ್ ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಅದು ನೀವು ಬರಿತೀರಿ ಕೂಡ ನಿಮ್ಮ ಟೂರಿಂಗ್ ಟಾಕೀಸ್ ನಲ್ಲಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ತುಂಬಾ ನಮ್ಮನ್ನ ಒಳಗಿಂದ ಒಂದು ನಮ್ಮನ್ನ ಕಲ್ಕಿ ನಮ್ಮನ್ನ ಹರಡಿಸುವಂತಹದ್ದು ಅಂಶ ಇದೆ ಇದರಲ್ಲಿ. ಅದನ್ನ ಬಿ ಗಣಪತಿ ಅಂತ ಅವರು ಪತ್ರಕರ್ತರು, ಅವರು ನನಗೆ ಹೇಳಿದ್ದು. ಏನ್ ಅನುಭವ ಏನಿತ್ತು ನಿಮ್ದು ಅಲ್ಲಿ ಅಂತ ಹೇಳಿದಾಗ ಅವ್ರು ಹೇಳಿದ ಒಂದು ಮಾತು ನನಗೆ ಬಹಳ ಇಷ್ಟ ಆಗುತ್ತೆ. ಅದು ಒಂದು ಬೇರೆ ಅನುಭವ.
ನಾವು ಎಷ್ಟೆಂದ್ರು ಕಲಾವಿದರಲ್ವೇ, ಕನ್ನಡಿ ಇಲ್ಲದೆ ಬದುಕೋದು ಅಂದ್ರೆ ನಮಗೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಹೇಳಿ. ಕನ್ನಡಿ ಇಲ್ಲದೆ ಹೆಂಗ್ ಬದುಕಿ, ನಮ್ ಕನ್ನಡಿ ಇಲ್ದಿದ್ರೆ ಇಲ್ವೇ ಇಲ್ಲ, ಜೀವನನೇ ಇಲ್ಲ. ಕನ್ನಡಿ ಇಲ್ಲದೆ ಹೆಂಗ್ ಬದುಕೋದು, ಕನ್ನಡಿ ನೋಡ್ಕೊಂಡೇ ಇರ್ಬೇಕು. ಆಗ ನಾನು ರಾತ್ರಿ ವಿಶಾಲವಾದ ಆಕಾಶದ ಕನ್ನಡಿಯಲ್ಲಿ ಆತ್ಮಾವಲೋಕನ ಮಾಡಿಕೊಂಡೆ ಅಂತ ಹೇಳ್ತಾರೆ ಅವರು. ಇಷ್ಟು ದೊಡ್ಡ ಮಾತದು. ಹೌದು, ಎಂಥ ಅಂದ್ರೆ ಇದು ಬೇಂದ್ರೆಯವರ ಕಾವ್ಯದಲ್ಲಿ ಸಿಗುವಂತ ಮಾತು. ಹೌದು, ಅಂದ್ರೆ ಇದು ಒಬ್ಬ ರಾಜ್ಕುಮಾರಿಂದ ನಮಗೆ ಸಿಗ್ತದೆ. ಅಂದ್ರೆ ಎಲ್ಲ ಒಂದೇ, ಅದು ಆ ತರದ ಮನಸ್ಸುಗಳು. ಆಮೇಲೆ ಅವರು ಬಿಡುಗಡೆ ಆಗೋ ಹೊತ್ನಲ್ಲಿ, ವೀರಪ್ಪನ್ ಬಿಡುಗಡೆ ಆಗೋ ಸಂದರ್ಭದ ಒಂದು ಸನ್ನಿವೇಶ ಇದು. ಇದು ಕೂಡ ಎಷ್ಟು ಚಾಪ್ಲಿನ್ ತರದ ಸನ್ನಿವೇಶ ಅದು. ಅಂದ್ರೆ ಹೇಗೆ ತತ್ವಜ್ಞಾನ ಅನ್ನೋದು, ಅದು ಚಾಪ್ಲಿನ್ ತತ್ವಜ್ಞಾನ, ರಾಜ್ಕುಮಾರ್ ಒಂದು ಇಂಥ ಬಿಂದುಗಳು ಹೆಂಗಿರ್ತವೆ ಅಂದ್ರೆ, ಬಿಡುಗಡೆ ಆಗುವಾಗ ವೀರಪ್ಪನ್ ರಾಜ್ಕುಮಾರ್ ಅವರಿಗೆ ಹೇಳ್ತಾನೆ, ಈಗ ನೀವು ಹೊರಟಿದ್ದೀರಿ, ನಾನೇನೋ ನಿಮ್ಗೆ ಸ್ವಲ್ಪ ಹಾಕ್ಸಿದೆ ಇಲ್ಲಿ, ಈಗ ಹೊರಟಿದ್ದೀರಿ, ನಿಮ್ಗೇನಾದ್ರು ಆಸೆ ಇದ್ರೆ ಹೇಳಿ ಅಂತಾನೆ. ಈ ಸಣ್ಣ ಮಕ್ಕಳು ಈ ಹಳೆ ಕಥೆಗಳಲ್ಲಿ ಕೊಲ್ಲೋ ಮೊದಲು ಆಸೆ ಕೇಳ್ತಿದ್ರಲ್ಲ, ಆ ತರ ಏನಾದ್ರು. ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ನನ್ಗೊಮ್ಮೆ ನಿನ್ನ ಮೀಸೆ ಮುಟ್ಟು ನೋಡುವ ಆಸೆ ಅಂತ ಹೇಳ್ತಾರೆ. ಎಂತ ಮಗುವಿನ ತರದ ಮಗುವಿನ ತರ ಮೀಸೆ ಒಂದ್ಸಲ ಮುಟ್ಟು ನೋಡುವ ಆಸೆ ಅಂತ. ಅಂದ್ರೆ ಅವರಿಗೆ ಅಲ್ಲಿ ಇದ್ದಷ್ಟು ದಿವಸ ಅದು ಮುಟ್ಟು ನೋಡ್ಬೇಕು ಅಂತ ಇದ್ದಿರ್ಬೇಕು. ಅವ್ರು ಒಂಥರ ಹೀಗೆ ನೋಡಿ ಅಂತ ಹೇಳ್ತಾರೆ. ಇವರು ಆ ಮೀಸೆಯನ್ನು ಮುಟ್ಟು ನೋಡಿ ಒಂದ್ಸಲ ಅವನನ್ನು ತಬ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಮುಂದೆ ಬಂದ್ಮೇಲೆ ಪತ್ರಕರ್ತರು ಭೇಟಿ ಆಗ್ತಾರೆ. ಅದ್ರಲ್ಲಿ ನಮ್ಮ ಗಣಪತಿಯವರು ಇರಬಹುದು ಅದರಲ್ಲಿ. ಸೊ ಅವ್ರು ಹೇಳಿದ್ದಿದ್ದು ಈ ಮಾತು, ಸರ್ ನಿಮ್ಮ ಬಿಡುಗಡೆ ಆಯ್ತಲ್ಲ ಸರ್, ಈಗ ಏನ್ ಅನಿಸ್ತಾ ಇದೆ ಅಂತ ಕೇಳ್ತಾರೆ. ಆಗ ರಾಜ್ಕುಮಾರ್ ಹೇಳ್ತಾರೆ, ನನ್ನ ಬಿಡುಗಡೆ ಆಯ್ತಪ್ಪ, ಅವನು ಬಿಡುಗಡೆ ಯಾವಾಗ ಅಂತ ಕೇಳ್ತಾರೆ. ಹೌದು, ಎಂತ ಆಳವಾದ ಪ್ರಶ್ನೆ. ನನ್ನ ಬಿಡುಗಡೆನೋ ಆಯ್ತು, ನಾನು ಬಂದ್ಬಿಟ್ಟೆ ವಾಪಸ್ಸು ನಿಮ್ಮ ಸೋಕಾಲ್ಡ್ ಸೇನ್ ಸೊಸೈಟಿ ಅದಕ್ಕೆ ಬಂದೆ. ಆದ್ರೆ ಅವನು ಬಿಡುಗಡೆ ಯಾವಾಗ? ಅವನು ಶಾಶ್ವತವಾಗಿ ತನ್ನ ವನವಾಸದಲ್ಲಿ ಸಿಕ್ಕಾಕೊಂಡಿದ್ದಾನೆ, ತನ್ನ ಅಜ್ಞಾನದ ಕೂಪದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹೌದು, ಅವನು ಬಿಡುಗಡೆ ಯಾವಾಗ ಅಂತ ಕೇಳ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಬಹುಶಃ ಅದೊಂದು ಟಿವಿ ಕ್ಲಿಪ್ಪಿಂಗ್ ಇದೆ. ಯಾವುದೋ ಒಂದು ವಚನವನ್ನ ಅಥವಾ ಬಸವಣ್ಣನವ್ರದ್ದೊಂದು ವಚನವನ್ನ ಅವರು ಹೇಳ್ತಿದ್ದಾರೆ. ಯಾರಿಗೆ? ರಾಜ್ಕುಮಾರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಬಸವೇಶ್ವರ ಅವರು ಕೂಡ என்ன சொல்லுவாரு, 100 ಓದಿದರೇನು, 100 ಓದಿದರೇನು, 100 ಕೇಳಿದರೇನು, ಆಸೆ ಹರಿಯದು, ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂದದಿ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. அப்படின்னா 100 ಕಣಕ ಪಡಿಚೆಯನ್ನ, 100 ಓದಿದರೆ 100 ಕೇಳಿ, 100 ಕಣಕ ಕೇಳ್ತಾಯನ್ನ, ಆಸೆ ಪೋಹಾದ. ನಂಗೆ ಅದೇ ಅನ್ಸುತ್ತೆ, ರಾಜ್ಕುಮಾರ್ ಅಂತವ್ರು ಈ ರೀತಿಯ ಒಬ್ಬ ವೀರಪ್ಪನಂತಹ ವ್ಯಕ್ತಿ ಜೊತೆಗೂ ಕೂತು ಬಹಳ ಸರಳವಾದ ರೀತಿಯಲ್ಲಿ ಅವನ ಜೊತೆ ನಾವು ಕರೆಯೋ ಹಾಗೆ ತತ್ವಜ್ಞಾನದ ಮಾತುಗಳನ್ನ ಆಡ್ತಾರೆ. ಅವರ ಸಿನಿಮಾಗಳ ಕೆಲವು ಡೈಲಾಗ್ಗಳನ್ನ ತಗೊಂಡಾಗ್ಲು ಬಹಳ ಸಿಂಪಲ್ ಆದ ಪದಗಳು, ಆದ್ರೆ ನಮ್ಗೆ ಕೇಳಿದಾಗ ನೋಡಿದಾಗ ಅರೆ ಎಷ್ಟು ಆಳವಾಗಿದೆಯಲ್ಲ ಇದು ಅಂತ ಅನ್ಸುತ್ತೆ. ಕಬೀರ್ ಏನ್ ಹೇಳ್ತಾರೆ ಅಂದ್ರೆ, ವಾಹನ ಪೂಜಾ ಹರಿ ಮಿಲ್ತೋ, ಬರೀ ಕಲ್ ಪೂಜೆ ಮಾಡೋದ್ರಿಂದ ಹರಿ ಸಿಕ್ಕೋ ಹಾಗಿದ್ರೆ ಮೈ ಪೂಜೋ ಪಹಾಡ್, ನಾನ್ ಬೆಟ್ಟನೆ ಪೂಜೆ ಮಾಡ್ತೀನಿ. ವಾಹನತೆ ಏ ಚಕ್ಕಿ ಭಲಿ ಬೀಸ್ ಖಾಯ್ ಸಂಸಾರ್, ಬರೀ ಕಲ್ಲಿಗಿಂತ ಬೀಸೋ ಕಲ್ಲೇ ವಾಸಿ ಅಂತ. ಯಾಕೆಂದ್ರೆ ಬೀಸಿ ಜನಕ್ಕೆ ಹಿಟ್ಟನ್ನಾದ್ರೂ ಕೊಡುತ್ತೆ ನೋಡಿ. ಪ್ಯೂರಿಟನ್ಸ್ ಅಂಡ್ ಬ್ರಾಡ್ ಮೈಂಡೆಡ್ ಪೀಪಲ್ ಸಿ ಗಾಡ್ ಇನ್ ಎವ್ರಿ ಒನ್. ಪವಿತ್ರವಾದ ಹೃದಯವುಳ್ಳವರು, ವಿಶಾಲವಾದ ಮನೋಭಾವನೆ ಇರತಕ್ಕಂಥವರು ಎಲ್ಲರಲ್ಲಿಯೂ ಭಗವಂತನ ಕಾಣ್ತಾರೆ ಅಂತ ಬೈಬಲ್ ನಲ್ಲಿ ಹೇಳಿದೆ. ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ನಮ್ಮಲ್ಲಿರೋ ಹಣ ಪಂಚಾಮೃತದ ಹಾಳಾಗ್ಬೇಕಲ್ವೇ? ನೀತಿ ಹೇಳೋಕೇನು, ನಾನು 100 ಹೇಳ್ತೀನಿ, ಸಂಪಾದನೆ ಮಾಡ್ಬೇಕಾಗಿದ್ದ ತಾನೇ ಕಷ್ಟ ಗೊತ್ತಾಗೋದು. ಅದು ಗೊತ್ತಾಗ್ಬೇಕಾಗಿರೋದು ನಮ್ಮಪ್ಪ ಅವರಿಗೆ. ನಿನಗೆ ಯಾಕಪ್ಪ ಅದ್ರ ಯೋಚನೆ? ಕೈಲಾಗದವನು ಮೈ ಪರ್ಚ್ಕೊಂಡ ಅಂತ ಹೇಗೆ. ಜಯಣ್ಣ, ಇಷ್ಟು ತಿಳ್ಕೊ, ಯಾವಾಗ್ಲೂ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟು ನಾ ಕೆಟ್ಟೆ ಎಂದೆನಬೇಡ ಮೂರ್ಖ, ಮುಂದೆ ಕಟ್ಟಿರಾಬತ್ತಿ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿ ಹೇಳಿದ್ದಾನೆ, ನಾನಲ್ಲ. ಒಲೆ ಹತ್ತಿ ಹುರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಹುರಿದೊಡೆ ನಿಲ್ಲಬಹುದೇ, ಏರಿ ನೀರುಂಬೊಡೆ ಬೇಲಿ ಬೆಳೆ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವೊಡೆ
ಇನ್ನಾರಿಗೆ ದೂರವೇನಯ್ಯ ಕೂಡಲ ಸಂಗಮ ದೇವ. ಬರ್ತೀನಕ್ಕ. ಗುಡ್ ಬೈ. ಕೈ ತುಂಬ ಬೊಬ್ಬೆಗಳಿದೆಯಲ್ಲೋ. ಕೈ ಕೆಸರಾದರೆ ಬಾಯಿ ಮೊಸರಕ್ಕ. ಆಫೀಸರಾಗಿ ಪೇನ ಹಿಡಿದು ಬರೀಬೇಕಾದ ಕೈ ನೇಗಿಲು ಹಿಡಿದಿದೆಯಲ್ಲೋ. ನೇಗಿಲ ಹಿಡಿವ ಕೈಗಳೇ ಪೇನ ಹಿಡಿವ ಕೈಗಳಿಗೆ ಅನ್ನ ಕೊಡುವ ಚಿನ್ನದ ಕೈಗಳಕ್ಕ. ಅಕ್ಕ ಅಕ್ಕ ನನಗೆ ಸಂಕಟ ಆಗ್ತಾ ಇದ್ರೆ ಪದ ಬೇರೆ ಹೇಳ್ತಾ ಇದ್ದಾನೆ. ಎಲ್ಲಿ ಬಿಡಕ್ಕ, ಇದ್ಯಾವ ಮಹಾ ದೊಡ್ಡ ವಿಷಯ ಅಂತ ಕಣ್ಣೀರ್ ಹಾಕ್ತಾ ಇದೀಯ ನೀನು? 4 ದಿವಸ ಹೋದ್ರೆ ಎಲ್ಲ ಕಾಯ್ಗಟ್ಟು ಹೋಗುತ್ತೆ. ಹೋಗೋ ಕೆಲಸ ನೋಡು, ಇದನ್ನೆಲ್ಲ ಮನ್ಸು ಹಚ್ಕೋಬಾರ್ದು. ಇದೇ ನಿಟ್ಟಲ್ಲಿ ಬಹುಶಃ ಬಂಗಾರದ ಮನುಷ್ಯ ಕೂಡ ಒಂದು ಬಹಳ ಮುಖ್ಯವಾದ ಚಿತ್ರ ಆಗತ್ತೆ ಅಲ್ವಾ? ಯಾಕೆಂದ್ರೆ ನಾವು ರಾಜ್ಕುಮಾರ್ ಅಂದ ತಕ್ಷಣ ಅವರ ಒಂದು ಪ್ರಭಾವ ಅಂದ ತಕ್ಷಣ ಬರೀ ಸಿನಿಮಾ ಜಗತ್ತಲ್ಲ, ಸಮಾಜದ ಮೇಲೂ ಹೇಗಿತ್ತು ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿ. ಅದು ಬಿಡುಗಡೆ ಆದಾಗ ಒಂದು ಬಹಳ ಚೆನ್ನಾಗಿ ಓಡ್ತು, ಅದರ ಜೊತೆಗೆ ಎಷ್ಟೋ ಜನ ಅದನ್ನ ನೋಡಿದವರು ಅದರಿಂದ ಪ್ರಭಾವಿತರಾಗಿ ತಮ್ಮ ಪಟ್ಟಣದ ಕೆಲಸಗಳನ್ನೆಲ್ಲ ಬಿಟ್ಟು ಪುನಃ ತಮ್ಮ ಹಳ್ಳಿಗಳಿಗೆ ಹೋಗಿ ಕೃಷಿಯನ್ನ ಶುರು ಮಾಡಿದ್ದು ಉದಾಹರಣೆಗಳು ಇದಾವೆ. ಇಟ್ಸ್ ಡಾಕ್ಯುಮೆಂಟೆಡ್ ಫ್ಯಾಕ್ಟ್. ಸೊ ನನಗೆ ಈ ಫೆನಾಮಿನಾ ಒಂಥರ ಈಗ ಸಾಧ್ಯವಾ ಅಂತ ಅನ್ಸುತ್ತೆ. ಅಷ್ಟು ಅಂದ್ರೆ ನಾವೆಲ್ಲ ಇಲ್ದಿದ್ದ ಕಾಲ, ಅದು ನಾವೆಲ್ಲ ಹುಟ್ಟೋಕ್ಕಿಂತ ಮುಂಚೆ ನಡೆದಿದ್ದು. ಅದನ್ನ ಓದಿದಾಗ ಅದ್ರ ಬಗ್ಗೆ ಕೇಳಿದಾಗ ಕೆಂಪ್ ಶರ್ಟ್ ಕೂಡ ತುಂಬಾ ಜನ ಹೊಲ್ಸ್ಕೊಂಡಿದ್ರು. ಹೌದಾ? ಕೆಂಪ್ ಶರ್ಟ್ ಕತೆ ಅವ್ರ ಅದ್ರಲ್ಲಿ ಕೆಂಪ್ ಶರ್ಟ್ ಅದರಲ್ಲಿ ಫಸ್ಟ್ ಅವ್ರ ಹಾಡಿದೆ ಅಲ್ಲಿ, ನಗು ನಗುತ್ತಾ ನಲ್ಲಿ ಅದ್ರಲ್ಲಿ ಕೆಂಪ್ ಶರ್ಟ್ ಭುಜದ ಮೇಲೆ ಬ್ಯಾಗ್ ಹಾಕೊಂಡು ಕೆಂಪ್ ಶರ್ಟ್ ಹಾಕೊಂಡ್ ಬರ್ತಾರಲ್ಲ, ಆಗ ಸಿಕ್ಕಾಪಟ್ಟೆ ಕೆಂಪ್ ಶರ್ಟಿನ ಹಾವಳಿ. ಎಲ್ಲರ ಹತ್ರ ಒಂದು ಕೆಂಪ್ ಶರ್ಟ್ ಇರೋದು. ಅದು ಅದೊಂದು ಕೆಂಪ್ ಶರ್ಟಿನ ಹಾವಳಿನೇ ಇತ್ತು. ಅಂದ್ರೆ ಹಾವಳಿ ಅಂದ್ರೆ ಗೊತ್ತಾಯ್ತಾ, ಒಂದು ಕ್ರೇಜ್, ಅದು ಒಂದು ರೀತಿಯ ಖುಷಿಯ ಕ್ರೇಜ್. ಸೊ ಎಲ್ಲರ ಹತ್ರ ಒಂದು ಕೆಂಪ್ ಶರ್ಟ್ ಇರುತ್ತೆ. ಬಂಗಾರದ ಮನುಷ್ಯದ ನಗು ನಗುತ್ತಾ ನದಿ ಕೆಂಪ್ ಶರ್ಟ್. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯಲ್ದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಹೌದು, ಅದೊಂಥರ ಈಗಲೂ ತುಂಬಾ, ಈಗ ಕಳೆದ ನಾನು 10 ವರ್ಷದಲ್ಲಿ ನೋಡಿದ್ದೀನಿ ತುಂಬಾ ಈ IT ಕ್ಷೇತ್ರದಲ್ಲಿರುವಂತ ಎಷ್ಟೋ ಜನರಿಗೆ ಮತ್ತೆ ತಿರುಗಿ ಊರಿಗೆ ಹೋಗ್ಬೇಕು ಅಂತ ಅನ್ಸಿ, ಊರಿಗೆ ಹೋಗಿ ಸ್ವಲ್ಪ ಕೃಷಿ ಮಾಡ್ಬೇಕು ಅಂತ ಅನ್ಸಿ, ಅದೆಲ್ಲ ಆ ತರದ ಒಂದು ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತರದನ್ನ ಬಹುಶಃ 70-80 ವರ್ಷದಿಂದ 70 ವರ್ಷ ಆಯ್ತಾ ನಾವು ಕಾದಂಬರಿ. ಹೌದು, ಬರೆದ ಕಾದಂಬರಿ. ಆ ಮರಳಿ ಮಣ್ಣಿಗೆ ಹೋಗುವ ತುಡಿತ ಅದು ಇದ್ದೇ ಇರ್ತದೆ. ಸೊ ಬಹುಶಃ ಆ ತುಡಿತದ ಬಹುಶಃ ಯಾವಾಗ ಬಂದಿದ್ದು 1970ರಲ್ಲಿ ಬಂದಿದ್ದ, ಇದು 73-75 ಬಂಗಾರದ ಮನುಷ್ಯ. ಸೊ ಅದು ಬಂದ ನಂತರ ಬಹುಶಃ ಮತ್ತೊಮ್ಮೆ ಅದೇ ತರದ ಚಿತ್ರ ಮಾಡಬೇಕು ಅಂತ ಶಿವರಾಮ ಕಾರಂತರ ಚಿಗುರಿದ ಕನಸು. ಸೊ ಆ ಕನಸನ್ನ ಮತ್ತೆ ಚಿಗುರಿಸುವ ಪ್ರಯತ್ನ ಅದು ಒಂದು ರೀತಿ. ಬಂಗಾರದ ಮನುಷ್ಯ ಒಂಥರದಲ್ಲಿ ಪ್ಯಾರಲಲ್ಗಳಿದಾವೆ. ಪ್ರಯತ್ನ ಮತ್ತೆ ಪಾರ್ವತಮ್ಮ, ಶಿವರಾಜ್ ಕುಮಾರ್ ಅವರೆಲ್ಲ ಸೇರಿ ಆಕ್ಚುಲಿ ಅದು ರಾಜ್ಕುಮಾರ್ ಅವರನ್ನ ಇಟ್ಟುಕೊಂಡು ಚಿಗುರಿದ ಕನಸು ಮಾಡಬೇಕು ಅಂತ ಇತ್ತಂತೆ. ಓಹೋ, ಬಹಳ ವರ್ಷಗಳ ಹಿಂದೆ. ಅದಕ್ಕಾಗಿ ಹಕ್ಕುಗಳನ್ನು ತಗೊಂಡಿದ್ರು. ಬಟ್ ಸಂಭವ ಅದು ಆಗಿರ್ಲಿಲ್ಲ. ಸೊ ಅದು ಆಯ್ತು, ಅದು ಚಿಗುರಿದ ಕನಸು ಆಯ್ತು. ನೀವು ಇಲ್ಲಿ ತನಕ ಏನೇನ್ ಕಥೆಗಳನ್ನೆಲ್ಲ ಹೇಳಿದಿರಿ ರಾಜ್ಕುಮಾರ್ ಅವ್ರ ಬಗ್ಗೆ, ಇವರಿಂದ ಇವ್ರಿಗೆ ಹೇಳಿದ್ರು, ಇವ್ರು ಹೀಗ ಹೇಳಿದ್ರು, ಇವ್ರು ಅವ್ರ ಜೊತೆ ಮಾತಾಡಿದ್ರು ಅಂತ ಹೇಳಿದ್ರಿ. ನೀವು ಸ್ವತಃ ನಿಮ್ಮ ಆರಾಧ್ಯ ದೈವದ ಜೊತೆ ಕೂತು ಸುಮಾರು 3-4 ತಿಂಗಳುಗಳ ಕಾಲ ಈ ಚಿಗುರಿದ ಕನಸು ಚಿತ್ರದ ಮೇಲೆ, ಚಿತ್ರಕಥೆ ಮೇಲೆ ಕೆಲಸ ಮಾಡಿದಿರಿ. ನಿಮ್ಗೊಂದು ಡ್ರೀಮ್ ಕಮ್ ಟ್ರೂನಾ ಅದು? ಅಯ್ಯೋ, ಅದಕ್ಕಿಂತ ದೊಡ್ಡದ? ಇಲ್ಲ, ತುಂಬಾ ಅದು ಬರೀ ಒಂದು ರೀತಿ ಹೇಳ್ನಲ್ಲ, ಅದು ಅನ್ಬಿಲಿವೇಬಲ್ ಟೈಮ್. ಅದು ಯಾವತ್ತೂ ನಾನು ಮರೆಯೋದಿಲ್ಲ. ಅಂಡ್ ಅದ್ರ ಬಗ್ಗೆ ಮಾತಾಡೋಕೆ ನಾನು ಯಾವತ್ತೂ ತುದಿಗಾಲಲ್ಲಿ, ತುದಿಗಣ್ಣಲ್ಲಿ, ತುದಿ ಬಾಯಲ್ಲಿ ರೆಡಿ ಇರ್ತೀನಿ. ಅದು ಹೇಳೋಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರನ್ನ ನೋಡಿದಾಗ ನನಗಾದಂತಹ ಪುಳಕ, ಅಂದ್ರೆ ಅಂತ ಒಂದು ಪ್ರೆಸೆನ್ಸ್, ದಿವ್ಯವಾದಂತಹ ಪ್ರೆಸೆನ್ಸ್. ಈ ದಿವ್ಯ ಅನ್ನೋದು ಆ ಕ್ಲೀಶೆ ಆದ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅವ್ರದ್ದೊಂದು ಆತರ ಒಂದು ಹೀಲಿಂಗ್ ಆದ ಒಂದು ವೈಬ್ರೆಂಟ್ ಆದ ಪ್ರೆಸೆನ್ಸ್ ಇದೆ ಅವರಿಗೆ. ಒಂದು ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಇದೆ ಅವರಿಗೆ. ಸೊ ಆ ರೀತಿಯಲ್ಲಿ ಮತ್ತೆ ಅವರು ಒಬ್ಬ ಕಲಾವಿದನ ಫಿಲಾಸಫಿ ಇದೆ, ಒಂದು ಬದುಕನ್ನು ನೋಡಿದ ಫಿಲಾಸಫಿ ಇದೆ.
ಮತ್ತು ಪ್ರತಿಯೊಂದು ಅದನ್ನು ನಾನು ಅದೇ ಒಂದು ಆದಷ್ಟು ಚುಟುಕಾಗಿ ಹೇಳ್ಬಿಡ್ತೀನಿ. ಒಂದು ಕಥೆ ಚಿತ್ರಕಥೆ ಡಿಸ್ಕಷನ್ ನಡೆಯುವಾಗ ಅವರು ಅದನ್ನ ಆಲಿಸೋ ರೀತಿ, ಅವ್ರ ಪಾತ್ರ ವಹಿಸ್ತಾ ಇಲ್ಲ, ಅದು ಶಿವರಾಜ್ ಕುಮಾರ್ ವಹಿಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದು ಶಿವರಾಜ್ ಕುಮಾರ್ ಬೇಡ, ಯಾರು ಗೊತ್ತಿಲ್ಲ, ಒಂದು ಚಿತ್ರಕಥೆ ತಯಾರಾಗ್ತಾ ಇದೆ. ಅದರಲ್ಲಿ ನಾವು ಈಗ ನೀವು ಅದರದ್ದು ಏನೋ ಚಿತ್ರಕಥೆ ಬರೀತಾ ಇದ್ದಾರೆ, ಇವರು ಏನೋ ಸಂಭಾಷಣೆ ಬರೀತಿದ್ದಾರೆ, ಯಾರೋ ಅದನ್ನ ಹೇಳ್ತಿದ್ದಾರೆ, ಎಲ್ಲ ಸೇರಿ ಮಾತಾಡ್ತಾ ಇದ್ದಾರೆ. ಸೊ ಯಾರೋ ಏನೋ ಹೇಳ್ತಾ ಇದ್ದಾರೆ, ಮತ್ತಾರೋ ಏನೋ ಹೇಳ್ತಿದ್ದಾರೆ, ಅವ್ರೆಲ್ಲರದ್ದು ಮುಖ ನೋಡ್ತಾ ಇರೋರು ಹಿಂಗೆ ಈಗ ನೋಡ್ತಾ ಇರೋರು. ಸರಿ, ನಿಮ್ದು ನೋಡ್ತಾ ಇರೋರು. ಈಗ ನಿಮ್ಮನ್ಸಲ ಏನೋ ಡೌಟ್ ಬಂದಿದೆ ಅಂತ ಇಟ್ಕೊಳ್ಳಿ. ಈಗ ಎಲ್ಲರೂ ಇಬ್ರು ಒಪ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ಈಗ ನಿಮ್ಮನ್ಸಲ ಡೌಟ್ ಇದೆ, ಅವ್ರಿಗೆ ನೋಡಿ ಹೇಳಿ 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 ಅನ್ಕೊಂಡ್ಬಿಡ್ಬೇಡಿ, ಹೇಳಿ ಅನ್ಕೊಂಡ್ಬಿಡ್ಬೇಡಿ, ಹೇಳ್ತಿದ್ರು. ಅನ್ಕೊಂಡ್ಬಿಡ್ಬೇಡಿ, ಕತೆ ಇರೋದೇ ಹೇಳೋದಕ್ಕೆ. ಎಂಥ ಮಾತಿದು. ಕಥೆ ಇರೋದೇ ಹೇಳೋದಕ್ಕೆ. ಕತೆ ಹೇಳಿದಾಗಲೇ ಅದರ ಸತ್ಯ ಮತ್ತು ಸತ್ವ ಗೊತ್ತಾಗೋದು. ಇದು ಈ ಲೈನ್ ನಾನು ಯಾವತ್ತೂ ಮರೆಯಲ್ಲ. ಯಾಕಂದ್ರೆ ಇದು ಯಾವ ಸಾಹಿತ್ಯದ ಮೀಮಾಂಸಕರಿಂದಲೂ ನಾನು ಕೇಳಿಲ್ಲ. ಎಂಥ ದೊಡ್ಡ ದೊಡ್ಡ ಪದ, ಎಷ್ಟು ಲೋಡೆಡ್ ವಾಕ್ಯ ಇದು ಅಲ್ವಾ? ಕತೆ ಇರೋದೇ ಹೇಳೋದಕ್ಕೆ ಮತ್ತು ಕತೆ ಹೇಳಿದಾಗಲೇ ಅದರ ಸತ್ಯ ಮತ್ತು ಸತ್ವ ಗೊತ್ತಾಗೋದು. ಇಟ್ಸ್ ಎ ವೋಕಲ್ ಮೀಡಿಯಂ. ನೀವು ಹೇಳಿ 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 ಅಂತಿದ್ರು. ಆಮೇಲೆ ಇನ್ನೊಂದು ಅವ್ರಿಗೆ ಇಷ್ಟವಾದಂತದ್ದು ಒಂದು ವರ್ಡ್ ಇತ್ತು, ಜಾಗ ಅಂತ. ಜಾಗ, ಆ ವರ್ಡ್ ಯೂಸ್ ಮಾಡ್ತಿತ್ತು, ಮಾತಾಡ್ತಿದ್ರು. ಇದು ಹಾಡಿಗೆ ಒಳ್ಳೆ ಜಾಗ. ಹಂಗೆ ಸ್ಕ್ರಿಪ್ಟ್ ಅಲ್ಲಿ ಇದು ಹಾಡಿಗೆ ಒಳ್ಳೆ ಜಾಗ, ಅಥವಾ ಇದು ಡೈಲಾಗಿಗೆ ಅಷ್ಟು ಒಳ್ಳೆ ಜಾಗ ಅಲ್ಲ, ಡೈಲಾಗ್ ಬೇಡ ಇಲ್ಲಿ, ಮೌನ ಸಾಕು. ಆ ಜಾಗ ಶಬ್ದ ಬಹಳ ಇತ್ತು. ಆಮೇಲೆ ಒಂದ್ ದಿವಸ ಬಹಳ ಒಳ್ಳೆ ಜೋಕ್ ಆಯ್ತು. ಏನಂದ್ರೆ ತುಂಬಾ ನಾವೇನೋ ಬದಲಾವಣೆ ಮಾಡ್ತಾ ಇದ್ವಿ, ಕಾಲಕ್ಕನುಕ್ರಮವಾಗಿ ಏನು ಬದಲಾವಣೆ ಬೇಕಲ್ಲ. ಮತ್ತೆ ಸಿನಿಮಾ ಅಲ್ಲ ಇದು, ಕಾದಂಬರಿ ಬೇರೆ ಸಿನಿಮಾ ಬೇರೆ. ಆಗ ವರದಪ್ಪ ಅಂದ್ರೆ ಅವರ ಬ್ರದರ್, ಅವ್ರು ಹೇಳಿದ್ರು, ಅಲ್ಲ ನಾವು ತುಂಬಾ ಕಾದಂಬರಿಯಿಂದ ತುಂಬಾ ಬದಲಾವಣೆ ಆಯ್ತಾ, ಕಾರಂತರಿಗೆ ಅಪಚಾರ ಆಗೋದಿಲ್ವಾ ಅಂತ ವರದಪ್ಪ ಕೇಳಿದ್ರು. ಆಗ ರಾಜ್ಕುಮಾರ್, ಇಲ್ಲ ಅವ್ರು ಇದನ್ನೆಲ್ಲ ಮೀರಿದ ಜಾಗದಲ್ಲಿದ್ದಾರೆ ಅಂತ. ಇದನ್ನೆಲ್ಲ ಮೀರಿದ ಜಾಗದಲ್ಲಿದ್ದಾರೆ ಅಂತ. ಸೊ ಈ ರೀತಿ ಅವ್ರದ್ದೇ ಆದ ಒಂದು ವಿನೋದ ಮತ್ತು ತುಂಬಾ ಎಕ್ಸ್ಪೀರಿಯನ್ಷಿಯಲ್ ಆದಂತ ಒಂದು. ನಾನು ಸೂರ್ಯ ಮುಳುಗಿ ಚಂದ್ರ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ. ನೀವೇನು ಕಾಯ್ತಿದ್ದೀರಿ? ಆದಷ್ಟು ಬೇಗ 100ಕ್ಕೆ 100 ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಮೂಲ ಇದ್ರದ್ದು ಆಶಯಕ್ಕೆ ಎಲ್ಲರೂ ಧಕ್ಕೆ ಆಗತ್ತಾ ಅನ್ನೋ ಇದ್ರಲ್ಲಿ ಬಹುಶಃ ಅದ್ರಲ್ಲಿ ಒಂದು ಪಾತ್ರವನ್ನ ನೀವು ಅದು ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಿ ಅಂತ ಅನ್ಸುತ್ತಲ್ಲ. ಅದಕ್ಕೂ ಕೂಡ ರಾಜ್ಕುಮಾರ್ ಅವರು ಬಹಳ ಮಾನವೀಯವಾಗಿ ಒಂಥರ ಸ್ಪಂದಿಸಿದ್ರು. ಹೌದೌದು. ಮೂಲದಲ್ಲಿ ಏನಿದೆ ಅಂದ್ರೆ ಶಿವರಾಜ್ ಕುಮಾರರ ಅಜ್ಜ ಅಂದ್ರೆ ಈ ಪಾತ್ರದ ಅಜ್ಜ, ಅವನು ಊರಿಂದ ಡೆಲ್ಲಿಗೆ ವಲಸೆ ಹೋಗಿರ್ತಾನೆ ಎಷ್ಟೋ ವರ್ಷಗಳಿಂದ. ಯಾಕೆ ಅಂದ್ರೆ ಅಲ್ಲಿ ಒಂದು ಹುಡುಗಿ, ಅವಳು ಕುರುಡಿ ಇರ್ತಾಳೆ, ಆ ಕುರುಡಿ ಹುಡುಗಿಯನ್ನು ಮದುವೆ ಆಗುವಂತ ಒತ್ತಾಯ ಮಾಡ್ತಿರ್ತಾರೆ. ಅದು ಅವನು ಇಲ್ಲ, ಈ ಕುರುಡಿನೆಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಹಠ ಮಾಡಿ ಅವನು ಊರ್ ಬಿಟ್ಟು ಓಡೋಗ್ಬಿಡ್ತಾನೆ. ಆ ಕುರುಡಿನ ಮದುವೆ ಆಗಲ್ಲ ಅಂತ. ಅಲ್ಲಿಗೆ ಮುಗೀತು ಡಿಸ್ಕಷನ್. ಬಟ್ ನನ್ಗೆ ಯಾಕೋ ಅದು ಸರಿ ಹೋಗ್ಲಿಲ್ಲ. ಯಾಕಂದ್ರೆ ಒಬ್ಬ ಹೀರೋನ ಅಜ್ಜ ಕುರುಡಿನ ಮದುವೆ ಆಗಲ್ಲ ಅಂತ ಹೇಳೋದು ಯಾಕೋ ಅದು ಕನ್ವಿನ್ಸ್ ಆಗ್ಲಿಲ್ಲ ನನಗೆ. ಅದು ಯಾಕಂದ್ರೆ ನಮ್ಮ ಕಮರ್ಷಿಯಲ್ ಸಿನಿಮಾದ ಒಂದು ವ್ಯಾಕರಣದಲ್ಲಿ ಇಟ್ ಡಸಂಟ್ ಗೋ, ಒಂದು ಒಳ್ಳೆ ಇದಾಗಲ್ಲ ಅಂತ ಅನಿಸ್ತು. ಏನ್ ಮಾಡೋದು ಅಂತ ಅಂದ್ಕೊಳ್ಳೆ ಅವರು ಮತ್ತೊಂದು ರಾಜ್ಕುಮಾರ್ ಅವ್ರದ್ದು ಒಂದು ಇದಿದೆ, ತತ್ವ ಇದೆ ಸ್ಕ್ರಿಪ್ಟ್ ವಿಷಯದಲ್ಲಿ. ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ, ಎಲ್ಲ ಕ್ರಿಯೇಟಿವ್ ಜನಗಳಿಗೂ ಅನ್ವಯ ಆಗುತ್ತೆ. ಏನು ಅಂದ್ರೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಅದನ್ನ ಅಲ್ಲಿಗೆ ಬಿಡಿ, ತುಂಬಾ ಎಳಿಬಿಡಿ ಅಂತಾರೆ ಅವರು. ಅದು ತಾನಾಗೆ ಮಾಡಿಸ್ಕೊಳ್ಳುತ್ತೆ ಅಂತ ಅದು ಯಾವಾಗ್ಲೂ ಹೇಳೋದು. ಅದು ಯಾವುದೇ ಕನ್ಫ್ಯೂಷನ್ ಬಂದ್ರೆ ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲಾಗ್ಲಿ ಏನೇ ಆಗ್ಲಿ ಅದನ್ನ ಅಲ್ಲಿಗೆ ಬಿಟ್ಬಿಡಿ, ಅದು ತಾನಾಗೆ ಮಾಡಿಸ್ಕೊಳ್ಳುತ್ತೆ, ನಾಳೆ ಕಂಟಿನ್ಯೂ ಮಾಡೋಣ ಅಂತಿದ್ರು. ಸೊ ನಾವು ಅದನ್ನ ಅಲ್ಲಿಗೆ ಬಿಟ್ವಿ. ಸೊ ನಾನು ಬೆಳಿಗ್ಗೆ ಹೋದಾಗ ಇವರು ನಮ್ಮ ಅಣ್ಣವರು ಅಲ್ಲಿ ವಾಕ್ ಮಾಡ್ತಾ ಇದ್ರು. ನಾನು ಹೋದ ತಕ್ಷಣನೇ ಏನು ಕವಿಗಳೇ ಬನ್ನಿ, ಏನ್ ವಿಚಾರ ಮಾಡಿದ್ರಿ ಅಂತ. ನನಗೆ ಅವ್ರ ಕವಿಗಳೇ ಅಂತ ಒಂಥರ ಒಂದು ಗೇಲಿ ಟೋನಲ್ಲಿ ಕರೀತಿದ್ರು ಯಾವಾಗ್ಲೂ. ಸೊ ಹೋದ ತಕ್ಷಣನೇ ಸರ್ ನಾನು ಒಂದು ವಿಚಾರ ಮಾಡಿದೆ, ಏನಿಲ್ಲ ಅವಳು ಕುರುಡಿ ಗಿರುಡಿ ಮಾಡ್ಬೇಕಾಗಿಲ್ಲ, ಅವಳನ್ನ ಪುಟ್ಟು ಹುಡುಗಿ ಮಾಡೋಣ. ಇದರಿಂದಾಗಿ 2 ವಿಷಯ ಆಗುತ್ತೆ. ಒಂದು, ಅವನು ಒಳ್ಳೆಯವನು, ಮತ್ತು ಅದು ಮಾಡೋದು ತಪ್ಪು ಅನ್ನೋದು ಆ ಕಾಲಕ್ಕೆ ದೊಡ್ಡ ಚಳುವಳಿ ಆಗಿತ್ತು, ಅದನ್ನು ನಾವು ಹೇಳಿದ ಹಾಗಾಗತ್ತೆ, ಎಲ್ಲದೂ ಸರಿ ಆಗತ್ತೆ, ಮತ್ತೆ ಆ ಕುರುಡಿ ಗಿರುಡಿ ಎಲ್ಲ ಹೋಗ್ಬಿಡುತ್ತೆ ಅಂತ. ತಕ್ಷಣ ಅವರು ನನ್ನ ಕೈ ಹಿಡ್ಕೊಂಡ್ರು.
ಕೈ ಹಿಡ್ಕೊಂಡು ತುಂಬಾ ಸೋ ಇನ್ವಾಲ್ವ್ಡ್ ಹಿಡ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಿದ್ರೆ ಕುರುಡಿಯಾಗಿ ಬಹಳ ಕಷ್ಟಪಟ್ಟಿರೋಳು ಬದುಕಿನಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಹಿ ವಾಸ್ ಸೋ ಇನ್ವಾಲ್ವ್ಡ್. ಅದೊಂದು ಸಿನಿಮಾದ ಒಂದು ಪಾತ್ರ. ಅವಳ ಕುರುಡು ಕಳೆದದ್ದಕ್ಕೆ ಅವಳು ಇಡೀ ಬಾಳನ್ನು ಊಹಿಸಿಕೊಂಡು ಹಿ ವಾಸ್ ಸೋ ರಿಲೀವ್ಡ್. ಒಂದು ಪಾತ್ರದ ಕುರುಡು ಕಳೀತು ಅಂತ ಹಿ ವಾಸ್ ಫಿಸಿಕಲಿ ರಿಲೀವ್. ಅದಕ್ಕಾಗಿ ಐ ಆಲ್ವೇಸ್ ಚೆರಿಶ್ ದೋಸ್ ಟೈಮ್ ವಿಚ್ ಐ ಹ್ಯಾವ್ earned there, spent ಅನ್ನಲ್ಲ, ಗಳಿಸಿದಿರಿ ಅವರ ಒಡನಾಟವನ್ನು. ತಪ್ಪು ಇದು ಸರು. ನನ್ನ ತಂಗಿ ಇದ್ದಾಗೆ ಈ ಕೈಗಳಿಂದ ಅವಳನ್ನ ಎತ್ತು ಬೆಳೆಸಿದ್ದೇನೆ, ತುತ್ತುಳಿಸಿದ್ದೇನೆ. ಈಗ ಅವಳನ್ನ ಮದುವೆ ಆಗೋಂದ್ರೆ ಅಕ್ಷಮೆ ಮಾವಯ್ಯ, ಅಪರಾಧ. ನನಗೆ ತಪ್ಪು ಸರಿ ಹೇಳುವಷ್ಟು ದೊಡ್ಡ ಜನ ಆಗ್ಬಿಟ್ಟಿಯ ನೀನು? ಖಂಡಿತ ಇಲ್ಲ ಮಾವಯ್ಯ. ನಾನು ಇದೇ 100ಕ್ಕೆ 100 ಕರ್ನಾಟಕದಲ್ಲಿ ಹಿಂದೆ TN ಸೀತಾರಾಮ್ ಅವ್ರ ಜೊತೆಗೆ ಮಾತಾಡಿದಾಗ ಅವರು ನಮ್ಮ ಕರ್ನಾಟಕದ ಐಕಾನ್ಗಳಲ್ಲಿ ಮೊದಲ ಹೆಸರು ನಮ್ಗೆ ಬಹಳ ಸಹಜವಾಗಿ ಬರುವಂಥದ್ದೇ ಬಹುಶಃ ಡಾಕ್ಟರ್ ರಾಜ್ಕುಮಾರ್. ಸೊ ಒಂದು ನಮ್ಮೆಲ್ಲರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಒಂದು ಕನ್ನಡ ನಾಡಿನ ಐಕಾನ್ ಅಥವಾ ನಮ್ಮ ನಾಡಿನ ಪ್ರತೀಕ ಅವರು ಅಂತ ನಾವು ಕರೆದಾಗ ಅವರಲ್ಲಿರುವ ಯಾವ ಒಂದು ಗುಣ, ನಮ್ಮ ಒಂದು ಅಪ್ಪಟ ಕನ್ನಡ ಗುಣ ಅಥವಾ ನಮ್ಮ ಕನ್ನಡತನದ ಪ್ರತೀಕ ಅಂತ ನೀವು ಗುರುತಿಸ್ತೀರಿ? ಸಹಜವಾದ ವಿನಯ ಅಷ್ಟೇ. ಅಂತದ್ದು ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಯಾವ ಕಪಟ ಇಲ್ಲ, ಸರಳ ಮತ್ತೆ ವೆರಿ ಒಂದು ಪಾರದರ್ಶಕವಾದ ವ್ಯಕ್ತಿತ್ವ, ಅದರಲ್ಲಿ ಯಾವ ಇಲ್ಲ. ಅದು ನೋಡಿ, ಅವರಿಗೆ ಫಾಲ್ಕೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅವ್ರಿಗೆ ಬಂತು, ಅತಿ ದೊಡ್ಡ ಪ್ರಶಸ್ತಿ. ಅವರ ಪ್ರಶಸ್ತಿ ಬರ್ಬೇಕಾದ್ರೆ ಅದರ ಜೊತೆಗೆ ಶಿವಾಜಿ ಗಣೇಶನ್ ಹೆಸರು ಇತ್ತಂತೆ. ಅದು ಅವ್ರಿಗೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ನನಗೆ ಬೇಡವೇ ಬೇಡ ಅಂತ ಕೂತ್ಬಿಟ್ರಂತ ಅವ್ರು. ಅಂತ ದೊಡ್ಡ ವ್ಯಕ್ತಿ ಇದ್ದಾಗ ನನಗೆ ನಾನು ತಗೊಳ್ಳೋದಿಲ್ಲ ಅಂತ ಕೂತು ಹಠ ಮಾಡ್ಬಿಟ್ರಂತೆ. ಆಮೇಲೆ ಇವರೆಲ್ಲ ಹೋಗಿ ದಯವಿಟ್ಟು ತಗೊಳ್ಳಿ, ನೀವು ತಗೊಳ್ಳೋದಿಲ್ಲ ಮತ್ತೆ ಈ ಕಡೆ ಬರಲ್ಲ ಹೌದಂತ ಹೇಳಿ ಮಾಡಿ ಅವ್ರಿಗೆ ಪುಸ್ಲಾಯಿಸಿ ಆಮೇಲೆ ತಗೊಂಡ್ರು. ಆಮೇಲೆ ಪಂಪ ಪ್ರಶಸ್ತಿ ಈಗ ಬರ್ತಾ ಇದೆಯಲ್ಲ ಇಲ್ಲಿ, ಅದು ಶುರುವಾಗೋದಕ್ಕೆ ಅದರ ಪ್ರೇರಣೆ ಇವರೇ. ಯಾಕಂದ್ರೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ, ಆ ಕಾರ್ಯಕ್ರಮದಲ್ಲಿ ಹಾಮಾನಾಯಕ್ ಇದ್ರು, ನಮ್ಮ ವಿಜಯಮ್ಮ ಇದ್ರು, ಇವರೇ ಹೇಳಿದ್ರು ಪಂಪ ಅವರ ಹೆಸರಿನಲ್ಲಿ ಒಂದು ದೊಡ್ಡ ಪ್ರಶಸ್ತಿಯನ್ನ ಸರ್ಕಾರ ಆರಂಭಿಸಬೇಕು ಅಂತ ಕರೆ ನೀಡಿದ್ದು ಮೊದಲಿಗೆ ರಾಜ್ಕುಮಾರ್. ಆ ಪ್ರೇರಣೆಯಿಂದ ನಮ್ಮ ಪಂಪ ಪ್ರಶಸ್ತಿ ನಡ್ಕೊಂಡ್ ಬಂದಿದೆ. ಅಂದ್ರೆ ಇವೆಲ್ಲ. ಆಮೇಲೆ ಗೋಕಾಕ್ ಚಳುವಳಿ, ಖಂಡಿತ ನೀವು ಅದೇ ಅಲ್ವಾ? ಹೌದು. ಈ ಗೋಕಾಕ್ ಚಳುವಳಿಯ ಹಿಂದೆ ಅಷ್ಟೊಂದು ಮೊಬಿಲೈಸೇಷನ್, ಆ ಟ್ರಕ್ಕಿನ ಮೇಲೆ ಅವರೆಲ್ಲ ಚಿತ್ರ ಈಗಲೂ ಇದೆ. ಕನ್ನಡಕ್ಕೆ ಆ ಒಂದು ಮಾನ್ಯತೆ ಬಂದು ಒಂದು ರೀತಿ ಅದು ಇಡೀ ಕರ್ನಾಟಕವನ್ನು ವ್ಯಾಪಿಸೋದಕ್ಕೆ ನಾನು ಮೊದಲು ಈ ರಣಧೀರ ಕಂಠೀವರವನಾಗಿ ಅವ್ರು ನಿಂತಿದ್ದಿಲ್ಲ. ಅದು ಅಂದ್ರೆ ಕನ್ನಡದ ಅಸ್ಮಿತೆಯ ಒಂದು ದನಿಯಾಗಿ, ವಾಯ್ಸ್ ಆಗಿ ನಮ್ಮ ಇವತ್ತಿನ ಮಾತುಕತೆ ಶುರು ಮಾಡಿದ್ದಿದೆಯಲ್ಲ, ಆ ಧ್ವನಿ, ಅವರ ವಾಯ್ಸ್ ಏನಿದೆಯಲ್ಲ, ಅದು ಆ ಗೋಕಾಕ್ ಚಳುವಳಿಯಲ್ಲಿ ವರ್ಕ್ ಆಯ್ತಲ್ಲ. ಖಂಡಿತ. ಅವ್ರು ಬರುವ ತನಕ ಇದ್ದಿದ್ದೆ ಒಂದು ಸ್ವರೂಪ, ಬಂದ ಮೇಲೆ ಅದ್ರದ್ದು ಸ್ವರೂಪನೇ ಬದಲಾಗೋಯ್ತು. ಇಲ್ಲಿದ್ರೆ ಈ ಕನ್ನಡದ ಒಂದು ನಾಡು ಕನ್ನಡ ನಾಡು ಆಗಿ ಆ ತರ ನಮ್ಮ ಅಸ್ಮಿತೆ ಏನು ಅನ್ನೋದೊಂದು ಬಹುಶಃ ಆಗದೆ ಇದ್ದಿದ್ರೆ ಈಗ ಹೇಗಿರ್ತಿತ್ತೇನೋ ಅಲ್ವಾ? ಅದಕ್ಕಾಗಿ ಅದು ರಾಜ್ಕುಮಾರ್ ಅಂತ. ನನಗೆ ಬಹಳ ಹಿಂದೆ ಬೊಗಸೆಯಲ್ಲಿ ಮಳೆ ಓದಿದಾಗಲೇ ನನಗೆ ಬಹಳ ಅದು ಕಾಡಿತ್ತು, ತಟ್ಟಿತ್ತು. ಅಂದ್ರೆ ನಾನು ರಾಜ್ಕುಮಾರ್ನ ಒಬ್ಬ ನಟನಾಗಿ ಒಳ್ಳೆಯ ಅಭಿನಯ ಮಾಡೋರು, ಕನ್ನಡದ ದೃಷ್ಟಿಯಿಂದ ಎಷ್ಟು ಸ್ಫುಟವಾಗಿ ಮಾತಾಡ್ತಾರೆ ಹೀಗೆ ನೋಡಿದ್ನೆ ಹೊರತು, ನೀವು ಸಾಂಸ್ಕೃತಿಕವಾಗಿ ಅವ್ರು ಯಾವ ರೀತಿ ಸಣ್ಣ ಸಣ್ಣ ರೀತಿಲಿ ನಮ್ಮನ್ನ ಪ್ರಭಾವಿಸಿ ಹೋಗಿದ್ದಾರೆ ಅದು ಬಹಳ ಪರ್ಸನಲ್ ಆಗಿ ಬರ್ದಿದ್ರಿ. ಬಟ್ ಅದನ್ನ ಓದ್ತಾ ಹೋದಾಗ ಹೌದಲ್ವಾ, ಹೀಗೂ ಆಗಿದೆ ಅಲ್ವಾ, ಹೀಗೂ ನೋಡ್ಬೋದಲ್ವಾ ಅಂತ ಅನ್ಸಿತ್ತು. ಇವತ್ತು ನನ್ನ ಬಹಳ ವರ್ಷಗಳ ಕನಸು ನನಸಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಅದು ಓದಿದಾಗಲೇ ಅನ್ಕೊಂಡಿದ್ದೆ, ಒಂದ್ಸರ್ತಿ ಜೀವನದಲ್ಲಿ ಜಯಂತ್ ಕಾಯ್ಕಿಣಿ ಅವ್ರ ಜೊತೆ ಕೂತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದಷ್ಟೇ ಅಲ್ಲ, ಆ ವ್ಯಕ್ತಿ ಕನ್ನಡದ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಕರ್ನಾಟಕದ ಒಂದು ಜನರ ಮನಸ್ಸಲ್ಲಿ ಯಾವ ರೀತಿ ಮನೆ ಮಾಡಿದ್ದಾರೆ ಅದು ನಿಮ್ಗಿಂತ ಚೆನ್ನಾಗಿ, ಆಮೇಲೆ ನಿಮ್ಮ ಒಂದು ಅವರ ಒಡನಾಟ ಆಗಿರ್ಬಹುದು, ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಇರುವಂತಹ ಒಂದು ಅಭಿಮಾನ ಆಗಿರ್ಬಹುದು, ಅದೆಲ್ಲದನ್ನು ಒಂದು ಕ್ರೋಢೀಕರಿಸಿ ಒಂದು ಮಾತುಕತೆ ಆಡ್ಬೇಕು ಅಂತಿತ್ತು.
ಇವತ್ತು ಆ ಮಾತುಕತೆ ಆಯ್ತು. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನನಗೂ ಕೂಡ ಅಷ್ಟೇ. ಯಾಕಂದ್ರೆ ಕೆಲವೊಂದನ್ನ ನಾವು ಗ್ರಹಿತ ಹಿಡಿದು ಬಿಡ್ತೀವಿ, ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ತರ, ಇಷ್ಟ ಆಗಿದೆ ಆಗ್ತಾ ಇದೆ. ಬಟ್ ಅದನ್ನ ನಾವು ಮತ್ತೆ ಮುಟ್ಟಿ ನೋಡ್ಕೊಳ್ಬೇಕಾಗ್ತದೆ. ಈಗ ನಾವು ಈಗ ಜೋರು ರಶ್ ಅಲ್ಲಿ ಮೆಜೆಸ್ಟಿಕ್ ಬಸ್ ಅಲ್ಲೋ ಮೆಟ್ರೋದಲ್ಲೋ ಹೋಗುವಾಗ ಆಗ ಪರ್ಸ್ ಮುಟ್ಟು ನೋಡ್ತಾ ಇರ್ತೇವೆ, ಇದೆಯೋ ಇಲ್ವೋ ಅಂತ. ಹಾಗಾಗಿ ನಮ್ಮ ಸೆನ್ಸಿಬಿಲಿಟಿಯ ಪಾಲಕರನ್ನ, ಸಂವೇದನೆಯ ಮಹಾ ಪೋಷಕರು ಇವರೆಲ್ಲ. ಹೌದೌದು, ಅವರನ್ನ ನಾವು ಆಗಾಗ ಮುಟ್ಟಿ ನೋಡ್ಕೊಳ್ಬೇಕಾಗ್ತದೆ. ಸೊ ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಇವತ್ತು ರಾಜ್ಕುಮಾರ್ ಅವ್ರ ಬಗ್ಗೆ ಯಾಕಂದ್ರೆ ಈ ನೆಪದಲ್ಲಿ ನಾನು ಕೂಡ ಆಲ್ಸೋ, ನಮ್ ಕಡೆ ಉಜಳಣಿ ಅಂತ ಒಂದು ಶಬ್ದ ಇದೆ. ಉಜಳಣಿ ಅಂದ್ರೆ ಅದಕ್ಕೇನಂತೀರಾ, ಅಂದ್ರೆ ಎಕ್ಸಾಮ್ ಬಂದಾಗೆಲ್ಲ ಒಂದ್ಸಲ ನೋಡ್ಕೋತೀವಲ್ಲ, ರೀಕ್ಯಾಪ್ ಮಾಡೋದು, ಒಂಥರ ರಿವಿಷನ್. ಉಜಳಣಿ ಮರಾಠಿ ಶಬ್ದ ಅದು. ಉಜಳಣಿ, ಪರೀಕ್ಷೆ ಬಂದಾಗ ಉಜಳಣಿ ಮಾಡೋದು, ಅದು ಇದು ರಿವಿಷನ್. ನನಗೂ ಒಂದ್ಸಲ ರಿವೈಸ್ ಮಾಡ್ಲಿಕ್ಕೆ ಆಯ್ತು. ನೀವು ಇಲ್ಲಿ ಬರ್ತೇನೆ ಅಂದಾಗ ನಾನು ಕೂಡ ಮೊದಲಿಂದೆಲ್ಲ ಸ್ವಲ್ಪ ನೋಡಿದೆ. ಸೊ ಇಟ್ ವಾಸ್ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್. ಎಂತೆಂಥವ್ರು ಆಗಿ ಹೋದ್ರು. ಒಂದೊಂದ್ಸಲ ಆಗಿದೆ ವಿ ಟೇಕ್ ದೆಮ್ ಫಾರ್ ಗ್ರಾಂಟೆಡ್ ಅಂಡ್ ವಿ ಫರ್ಗೆಟ್. ಈಗ ನಾವು ಘಟ್ಟ ಹತ್ತಿ ಮೇಲೆ ಬಂದ್ಮೇಲೆ ಆ ಘಟ್ಟದ ತಿರುವುಗಳನ್ನೆಲ್ಲ ಮರೆತು ಬಿಡ್ತೀವಿ. ಸೊ ಅದನ್ನ ಯಾವತ್ತೂ ಮರಿಬಾರ್ದು. ಸೊ ಅದಕ್ಕಾಗಿ ನೀವು ಈ ಪಾಡ್ಕಾಸ್ಟ್ ಮೂಲಕ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಸೊ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಬಹಳ ಚಂದ ಹೇಳಿದ್ರು. ಈ ಘಟ್ಟದ ತಿರುವು ಏನಿದೆಯಲ್ಲ, ರಾಜ್ಕುಮಾರ್ ಬಹುಶಃ ನಮ್ಮ ಕರ್ನಾಟಕದ ಪ್ರತಿಯೊಂದು ತಿರುವಿನಲ್ಲೂ, ಪ್ರತಿಯೊಂದು ಹಂತದಲ್ಲೂ ಬಹಳ ದೊಡ್ಡ ಪ್ರಭಾವವನ್ನ ಬೀರಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ನೋಡಿದ ನೀವು, ನಿಮ್ಮ ಜೀವನದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ಅವರು ಮಾಡಿರುವಂತಹ ಪ್ರಭಾವ ಆಗಿರಬಹುದು, ಅವರ ಚಿತ್ರಗಳು, ಹಾಡುಗಳು, ರಾಜ್ಕುಮಾರ್ ಅವ್ರ ಬಗ್ಗೆ ನೀವು ಏನ್ ಹೇಳ್ಬೇಕು ಅಂತ ಅನ್ಸುತ್ತೋ ಅದೆಲ್ಲವನ್ನ ಕಮೆಂಟ್ ನಲ್ಲಿ ನೀವು ಹೇಳಬಹುದು. ಪ್ರತಿಯೊಂದನ್ನು ನಾನು ಓದ್ತೀನಿ, ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ನಾನು. ಇದೇ ರೀತಿ ಇನ್ನೊಂದಿಷ್ಟು ಉತ್ತಮ ಕಾರ್ಯಕ್ರಮಗಳು 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಾನೆಲ್ಲಿರಲಿ ಹೇಗಿರಲಿ ನಿಮ್ಮವನು, ಕನ್ನಡ ತಾಯ ಮಗನು, ಕನ್ನಡ ನುಡಿಯ ಸೇವಕನು, ಕನ್ನಡ ನುಡಿಯ ಆಳ್ಗೆ, ಕನ್ನಡ ಕಲೆ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ.